ನಮ್ಮ ನಿರ್ಮಾಣಿಕನಾದ ದೇವರನ್ನ ಎಲ್ಲರೂ ಸೇರಿ ದೇವಾದ ದೇವರನ್ನ ಘನಪಡಿಸೋಣ. ಪರಿಶುದ್ಧಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಮಹೋನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಮಹೋನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲಮ ಶಮೋಕರಥ ಕಲಮ ಯೇಸುವೇ ಹಲ್ಲೆಲೂಯಾ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ನಿನ್ನ ಮಹಿಮೆಯ ಮೇಘವು ಸ್ಥಳವನ್ನು ಆವರಿಸಿಕೊಳ್ಳಲಿ. ಪವಿತ್ರಾತ್ಮನೇ ನಿನ್ನ ಮಹಿಮೆಯ ಮೇಘವು ಈ ಸ್ಥಳವನ್ನು ಆವರಿಸಿಕೊಳ್ಳಲಿ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸ್ತುತಿ ಸಿಂಹಾಸನದ ಮೇಲೆ ಆಸೀನನಾಗಿರುವ ದೇವರೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಬಲಹೀನತೆಗಳನ್ನು ತೆಗೆದುಹಾಕಿ ಬಲವನ್ನು ಕೊಡಲು ಶಕ್ತನಾಗಿರುವ ದೇವರೇ ಯೇಸಯ್ಯ ಆರಾಧನೆ. ಉನ್ನತನೇ ನಮಃ. ಉನ್ನತನೇ ನಿನಗೆ ಸ್ತೋತ್ರ ದೇವರೇ. ಆ ನಿನ್ನ ಸ್ಪರ್ಶತೆಯು ಈ ಸ್ಥಳವನ್ನು ಆವರಿಸಿಕೊಳ್ಳಲಿ. ಯೇಸುವೇ ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ನೀತಿಯ ರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಯೇಸುವೇ ಹಲ್ಲೆಲೂಯಾ. ಯೇಸುವೇ ರಕಲಮ ಶತುರಮ. ಪರಿಶುದ್ಧಾತ್ಮನೇ ಸ್ವಾಗತವಯ್ಯ. ಪರಿಶುದ್ಧಾತ್ಮನೇ ಸ್ವಾಗತವಯ್ಯ. ನಿನ್ನ ಪ್ರಸನ್ನತೆ ಅನುಭವಿಸಲು ಬಂದಿರುವೇನಯ್ಯ. ನಿನ್ನ ಮಹಿಮೆಯನ್ನು ಕಾಣಲು ಇರುವೆನೇಸೆಯ. ನಿನ್ನ ಪ್ರಸನ್ನತೆ ಅನುಭವಿಸಲು ಬಂದಿರುವೇನಯ್ಯ. ನಿನ್ನ ಮಹಿಮೆಯನ್ನು ನೋಡಲು ಕೂತಿರುವೇನಯ್ಯ. ಪರಿಶುದ್ಧಾತ್ಮನೇ ಸ್ವಾಗತವಯ್ಯ. ಪರಿಶುದ್ಧಾತ್ಮನೇ ಸ್ವಾಗತವಯ್ಯ. ಪರಿಶುದ್ಧಾತ್ಮನೇ ಪ್ರಾರಂಭದಿಂದ ಅಂತ್ಯದವರೆಗೆ ಇದ್ದುಕೊಂಡು ನಡೆಸಲು ಬನ್ನಿರಿ. ಪರಿಶುದ್ಧಾತ್ಮನೇ ಆ ನಿನ್ನ ಮಹಿಮೆಯ ಮೇಘವು ದೇವರೇ ಈ ಸ್ಥಳವು ಇಲ್ಲಿ ಬರುವಂಥ ಪ್ರತಿ ಜನರನ್ನು ಆವರಿಸಿಕೊಳ್ಳಲಿ. ಕರ್ತನೇ ನೀನೇ ಮುಂದಿನ ಪ್ರತಿ ವಿಷಯದಲ್ಲಿದ್ದುಕೊಂಡು ನೀನೇ ಪ್ರತಿ ವಿಷಯದಲ್ಲಿದ್ದುಕೊಂಡು ನೀನು ಮಾತನಾಡಿಸಿ ನೀನೊಬ್ಬ ಆತನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ
ಪ್ರಾರ್ಥಿಸಿ ನಿನ್ನ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ನಾವು ಕೆಲವೊಂದು ಆಟಾಡ್ತಾ ದೇವಾದಿ ದೇವರ ನಾಮವನ್ನು ಘನಪಡಿಸೋಣ. స్తుతి పాడుటకై బ్రతికించినావు. ఎన్నో తాడాడుతూ దేవాది దేవుడు నామమును ఘనపరచును. స్తుతి పాడుటకే బ్రతికించిన జీవనదాతవు నీవేనయ్యా. స్తోత్రం.
దుఃఖ దినములు నాపై ఉదయించే నీ మహిమ కిరణాలు కనుమరుగాయెను నా దుఃఖ దినములు కృపలను పొంది నీ కాడి మోయుటకు లోకములో నుండి ఏర్పరచినావు కృపలను పొంది నీ కాడి మోయుటకు లోకములో నుండి ఏర్పరచినావు నీ దివ్య సంకల్పమే అవనిలో శుభప్రదమై నీ నిత్య రాజమునకై నిరీక్షణ కలిగించెను స్తుతి పాడుటకే బ్రతికించిన జీవనదాతవు నీవేనయ్యా అందరూ కలిసి స్తుతి పాడుటకే జీవనదాతవు నీవేనయ్యా ఇన్నాళ్ళుగా నన్ను పోషించిన తల్లి వలె నన్ను ఓదార్చిన ఇన్నాళ్ళుగా
తోడుగా నన్ను పోషించిన తల్లి వలె నన్ను ఓదార్చిన నీ ప్రేమ నాపై ఎన్నడూ మారదు యేసయ్యా నీ ప్రేమ నాపై ఎన్నడూ మారదు యేసయ్యా జీవిత కాలమంతా ఆధారం నీవేనయ్యా
ಸ್ತೋತ್ರ ಸ್ತೋತ್ರ యేసయ్యా ಸ್ತೋತ್ರ ಸ್ತೋತ್ರ యేసయ్యా ನನ್ನ ಸಂತೋಷಕ್ಕೆ ಕಾರಣ ನೀವೇಸಯ್ಯಾ ನೀವೇಸಯ್ಯಾ ನನ್ನ ಆಧಾರ ನೀನೇ ನನ್ನ ಸಮೃದ್ಧಿಗೆ ಕಾರಣ ನೀವೇಸಯ್ಯಾ ನೀವೇಸಯ್ಯಾ ನನ್ನ ಐಶ್ವರ್ಯ ನೀನೇ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀವೇಸಯ್ಯಾ ನನ್ನ ಕಾಪಾಡಿದವನು ನೀವೇಸಯ್ಯಾ ತಪ್ಪಿಸಿದವನು ನೀವೇಸಯ್ಯಾ ನನ್ನ ಕಾಪಾಡಿದವನು ನೀವೇಸಯ್ಯಾ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ యేసయ్యಾ ಸ್ತೋತ್ರ ಸ್ತೋತ್ರ యేసయ్యಾ ಸ್ತೋತ್ರ ಸ್ತೋತ್ರ యేసయ్యా ಸ್ತೋತ್ರ ಸ್ತೋತ್ರ యేసయ్యా ಸಂತತಿಯನ್ನು ಕಾಯುವ ದೇವನೇ ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವನೇ ನಿನ್ಮಾರೆ ಹೋಗ್ತಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿನ್ಮಾರೆ ಹೋಗ್ತಿರುವ ನನ್ನ ಕುಟುಂಬವು
ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ನನ್ನ ಸಂತೋಷಕ್ಕೆ ಕಾರಣ ನೀವೇಸಯ್ಯ ನನ್ನ ಆಧಾರ ನೀನೇ ನನ್ನ ಸಮೃದ್ಧಿಗೆ ಕಾರಣ ನೀವೇಸಯ್ಯ ನನ್ನ ಐಶ್ವರ್ಯ ನೀನೇ ನನ್ನ ಸಂತೋಷಕ್ಕೆ ಕಾರಣ ನೀವೇಸಯ್ಯ ನನ್ನ ಆಧಾರ ನೀನೇ ನನ್ನ ಸಮೃದ್ಧಿಗೆ ಕಾರಣ ನೀವೇಸಯ್ಯ ನನ್ನ ಐಶ್ವರ್ಯ ನೀನೇ ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ యేసయ్య 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 ಹಲ್ಲೆಲೂಯಾ Hallelujah. ಪ್ರತಿಯೊಬ್ಬರು ಕೂಡ ಕಣಕ್ಷದವರ ನಮ್ಮ ನಿರ್ಮಾಣಿಕನಾದ ದೇವರನ್ನು ಆರಾಧಿಸೋಣ. ಪ್ರತಿಯೊಬ್ಬರು ಕೂಡ ಸ್ತೋತ್ರಂ 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 ಸೇರಿ ನಮ್ಮ ನಿರ್ಮಾಣಿಕನಾದ ದೇವರನ್ನು ಆರಾಧಿಸೋಣ. ಸ್ತೋತ್ರಂ ಸ್ತೋತ್ರಂ ಹಲ್ಲೆಲೂಯಾ ಹಲ್ಲೆಲೂಯಾ యేసయ్య ನಿನಗೆ ಸ್ತೋತ್ರಂ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ. ಯೇಸುವೇ ಹಲ್ಲೆಲೂಯಾ 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 ಯೇಸುವೇ ನಿನಗೆ ಸ್ತೋತ್ರಂ. ಸ್ತೋತ್ರಂ ಹಲ್ಲೆಲೂಯಾ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಬನ್ನಿರಿ ಪವಿತ್ರಾತ್ಮನ ಆಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಪ್ರತಿ ವಿಷಯದಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರು ಅಯ್ಯ, ನೀನು ಎಂದೆಂದಿಗೂ ದೇವರ ಮೇಲುಗಳನ್ನು ಉಂಟು ಮಾಡಲು ಶಕ್ತನಾಗಿರುವ ದೇವರೇ ಯೇಸುವೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ರಿಕಲ ಮಮ ಶತುಕರವ ಮಮ ಮಮ.
ಯೇಸುವೇ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ. ಯೇಸು ರಾಜನೇ ನಿನಗೆ ಸ್ತೋತ್ರ. ಯೇಸುವೇ ನಿನಗೆ ಸ್ತೋತ್ರ. ಹಲ್ಲೆಲೂಯ. యేసయ్య ఆరాధనే. ఎబినేజరే ఎబినేజరే ಇದುವರೆಗೂ ಸಹಾಯ ನೀನೇ. ಸ್ತೋತ್ರ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಸುವೆ ಇನ್ನೂ ದಾಹದೆ. ಆಮೆನ್. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಸುವೆ ಇನ್ನೂ ದಾಹದೆ. ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಸುವೆ, ಪೂರ್ಣ ಮನಸ್ಸಿನಿಂದ ಅಯ್ಯ, ಪೂರ್ಣ ಮನಸ್ಸಿನಿಂದ. ಆರಾಧನೆ ಆರಾಧನೆ ಆರಾಧನೆ
ನಡೆಸಿದ ಎಬೆನೆಜರ್ ನೀನೇನಯ್ಯ. ಇದುವರೆಗೂ
ಎಬೆನೇಜರ್ ನೀನೇನಯ್ಯಾ, ಎಬೆನೇಜರ್ ನೀನೇನಯ್ಯಾ. ನಿನ್ನಿಂದಾಗದ ಕಾರ್ಯವೂ ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ಸಾಧ್ಯವಯ್ಯ. ನಿನ್ನಿಂದೆಲ್ಲವೂ ಸಾಧ್ಯ. ಇದುವರೆಗೂ ನನ್ನ ನಡೆಸಿದ ಇದುವರೆಗೂ ಅಯ್ಯ. ನೀನೇನಯ್ಯ, ಪರಿಶುದ್ಧನಾಗಿರುವ ದೇವರು ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ನಂಬಿಗಸ್ತನಾಗಿರುವ ದೇವರು, ಪ್ರತಿ ವಿಷಯದಲ್ಲಿ ಕರ್ತಾದ ಕರ್ತನೆ, ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. యేసయ్యా ನಿನಗೆ ಸ್ತೋತ್ರ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಯೇಸುವೇ ನಿನಗೆ ಸ್ತೋತ್ರ ಕರ್ತನೆ. ನಿರಂತರವೂ ಸ್ತುತಿಗೆ ಯೋಗ್ಯನಾಗಿರುವ ದೇವರು, ಪ್ರತಿ ವಿಷಯದಲ್ಲಿ ಕರ್ತಾದಿ ಕರ್ತನೆ ಅಯ್ಯ ಬಲವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ, ನಿನಗೆ ಸ್ತೋತ್ರ. ರಾಜಾದಿರಾಜನೇ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರ ಆತ್ಮನೇ. యేసయ్యಾ ನಿನಗೆ ಸ್ತೋತ್ರ. యేసయ్యಾ ನಿನಗೆ ಸ್ತೋತ್ರ. యేసయ్యಾ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. యేసయ్యಾ, ಆ ನಿನ್ನ ಪ್ರಸನ್ನತೆ, ಆ ನಿನ್ನ ಮಹಿಮೆಯ ಮೇಘವು ದೇವರೇ ಈ ಸ್ಥಳವನ್ನು ಆವರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ನೀನೇ ಕರ್ತಾದಿ ಕರ್ತನೆ, ಮುಂದಿನ ಪ್ರತಿ ವಿಷಯದಲ್ಲಿ ಕೂಡ ಇದ್ದುಕೊಂಡು ನೀನೇ ನಡೆಸಿ ಎಲ್ಲ ವಿಷಯದಲ್ಲಿ ಅಯ್ಯ ನಿನ್ನ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಈ ಆರಾಧನೆ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಂತೋಷವಾಗಿರಲಿ ಅಂತ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಚ್ಚಿನ ದೇವ್ರ ವಾಕ್ಯ ಕೇಳಕ್ಕೆ ಆಸೆ ಐತೆ. ದೇವ್ರ ವಾಕ್ಯ ಕೇಳಕ್ಕೆ ಆಸೆ ಐತೆ ಎಂಬರೆಲ್ಲರೂ ಕೂಡ ನಿಮ್ಮ ಬೈಬಲ್ಗಳನ್ನು ತಿರಿಸೋಣ. ಬೈಬಲ್ ತಿರಿಸೋಣ. ದೇವರ ವಾಕ್ಯ ಕೇಳುವುದಕ್ಕೆ ನನಗೆ ಆಸೆ ಐತೆ ಅನ್ನುವಂಥವರೆಲ್ಲರೂ ಕೂಡ ಯೆರೆಮೀಯ ಬರೆದ ಪ್ರವಾದನೆ ಪುಸ್ತಕ 18ನೇ ಅಧ್ಯಾಯ 6ನೇ ವಚನ ವಾಕ್ಯ ಓದೋಣ. ಯೆರೆಮೀಯ 18ನೇ ಅಧ್ಯಾಯ 6ನೇ ವಚನ ವಾಕ್ಯ ಓದೋಣ. ಬೇಗ ಬೈಬಲ್ ಇದ್ದವರೆಲ್ಲರೂ ಕೂಡ ವಾಕ್ಯವನ್ನು ತೆಗೆಯೋಣ. ಯೆರೆಮೀಯ 18ನೇ ಅಧ್ಯಾಯ 6ನೇ ವಚನ ವಾಕ್ಯ ಓದೋಣ. ఇదే యెహోవా వాక్కు. మీరు నా చేతిలో ఉన్నారు. ಎಲ್ಲರೂ ಕಣ್ಣುಗಳು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ ನೀ ನಂಬಿಗಸ್ತನಾಗಿರುವ ದೇವರು,
ಈ ಸಮಯದಲ್ಲಿ ದೇವರ ವಾಕ್ಯಗಳ ಮೂಲಕ ಮಾತನಾಡಲು ಬನ್ನಿರಿ. ವಾಕ್ಯನ ಒಂದು ಜೀವಕರವಾದ ಮಾತು ಇಲ್ಲಿರುವಂತ ನಮ್ಮೆಲ್ಲರನ್ನ ಕರ್ತಾದ ಕರ್ತನೆ ಸ್ವಲ್ಪ ಉತ್ತೇಜನಗೊಳಿಸಿ ಬಲಪಡಿಸಿ ಮಾತನಾಡಿ ನಡೆಸಬೇಕೆಂದು ಕೇಳುತ್ತಾ, ದೇವರೇ ವಾಕ್ಯವನ್ನು ನಾನು ಮಾತನಾಡೋದಲ್ಲ ದೇವರೇ, ನೀನು ಮಾತನಾಡಿ ಎಲ್ಲರನ್ನ ಬಲಪಡಿಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೀಳುತ್ತೇನೆ ತಂದೆಯಾದ ದೇವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯಾ. ಎಲ್ಲರನ್ನ ಹಲ್ಲೆಲೂಯಾ. ಗಮನಿಸಿರ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಯೆರೆಮೀಯ ಬರೆದ ಪ್ರವಾದನೆ ಪುಸ್ತಕ 18ನೇ ಅಧ್ಯಾಯ 6ನೇ ವಚನದಲ್ಲಿ ಯೆಹೋವನು ಹೀಗನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೊಡುವುದು. ಇಸ್ರಾಯೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿ ಇದ್ದೀರಿ. ಹಲ್ಲೆಲೂಯಾ. ಎಲ್ಲರಿ ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡೋದಾದ್ರೆ ಪ್ರೀತಿಯುಳ್ಳ ದೇವ ಜನರೇ, ದೇವರು ಯೆರೆಮೀಯನ ಮುಂದೆ ಒಬ್ಬ ಕುಂಬಾರನ ತೋರಿಸಿ, ಯಾರನ್ನ ತೋರಿಸಿ ಮಾತಾಡ್ರಿ, ಯಾರನ್ನ ತೋರಿಸಿ? ದೇವರು ಈ ಲೋಕದಲ್ಲಿ ಕೆಲವೊಬ್ಬರನ್ನ ಮಾದರಿಯಾಗಿಟ್ಟಿದ್ದಾನೆ. ಇಲ್ಲಿ ವಾಕ್ಯದಲ್ಲಿ ನೋಡೋದಾದ್ರೆ ಒಬ್ಬ ಕುಂಬಾರನ ಮಾದರಿಯಾಗಿ ತೆಗೆದುಕೊಂಡು ದೇವರು ಇಲ್ಲಿ ವಾಕ್ಯದಲ್ಲಿ ಮಾತನಾಡುತ್ತಿದ್ದಾನೆ. ಕುಂಬಾರನ ಕೈಯಲ್ಲಿ ಯಾವ ರೀತಿ ಜೇಡಿ ಮಣ್ಣು ಇರುತ್ತದೋ, ಆ ಕುಂಬಾರನ ಯಾವ ರೀತಿ ಆ ಜೇಡಿ ಮಣ್ಣನ್ನು ರೂಪಿಸುತ್ತಾನೋ ಅದೇ ರೀತಿಯಲ್ಲಿ ಆತನು ಕೂಡ ಕುಂಬಾರನಾಗಿದ್ದಾನೆ. ನಾವು ಜೇಡಿ ಮಣ್ಣಾಗಿದ್ದೇವೆ, ಆತನ ಕೈಯಲ್ಲಿ ನಾವಿದ್ದೇವೆ. ನಾವು ಯಾರ ಕೈಯಲ್ಲಿದ್ದೇವೆ ಹೇಳ್ರಿ? ಮಾತಾಡ್ರಿ, ನಾವು ಯಾರ ಕೈಯಲ್ಲಿದ್ದೇವೆ? ಎಲ್ಲರೂ ಮಾತಾಡ್ಬೇಕು. ನಾವು ಯಾರ ಕೈಯಲ್ಲಿದ್ದೇವೆ? ನಿಜವಾಗ್ಲೂ ದೇವ್ರ ಕೈಯಲ್ಲಿದ್ದೀರಿ? ನಿಜವಾಗ್ಲೂ ದೇವ್ರ ಕೈಯಲ್ಲಿದ್ರಿ? ನಾನು ದೇವ್ರ ಕೈಯಲ್ಲಿದ್ದೇನೆ ನಂಬರ್ ಕೈ ಎತ್ರಿ. ಡೌಟ ನಿಮ್ಮೆಲ್ಲರಿಗೆ? ಹಲ್ಲೆಲೂಯಾ. ನಾನು ದೇವ್ರ ಕೈಯಲ್ಲಿದ್ದೆ ನಂಬರ್ ಕೈ ಎತ್ರಿ. ಯಾಕೆ ಭಯ ನಿಮಗೆ? ದೇವ್ರ ಕೈಯಲ್ಲಿ ನಾನು ಇದ್ದೇನೆ ಅನ್ನುವಂಥವ್ರು. ಹಲ್ಲೆಲೂಯಾ. ದೇವ್ರು ಹೇಳ್ತಾನಲ್ಲ, ಇಸ್ರಾಯೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ. ಹಲ್ಲೆಲೂಯಾ. ಈ ವಾಕ್ಯವನ್ನು ಓದುವಾಗ ಗಮನಿಸ್ರಿ, ನನಗೆ ಬಹಳ ಸಂತೋಷವಾಯಿತು. ನಾವು ಯಾರ ಕೈಯಲ್ಲಿದ್ದೇವಂತೆ? ನಾವು ಶತ್ರುಗಳ ಕೈಯಲ್ಲಿಲ್ಲ. ಹಲ್ಲೆಲೂಯಾ. ನಾವು ನಮ್ಮ ವಿರೋಧಿಗಳ ಕೈಯಲ್ಲಿಲ್ಲ. ನಾವು ಯಾರ ಕೈಯಲ್ಲಿದ್ದೇವೆ ಹೇಳ್ರಿ? ಕೆಲವೊಬ್ರು ಹೇಳ್ತಾರ, ಅವ್ರು ನಮ್ಮ ಕೈ ಜಾರು ಹೋಗ್ಬಿಟ್ರು, ಇವ್ರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು, ಅವ್ರು ನಮ್ಮನ್ನು ತೊರೆದು ಹೋದ್ರು ಅಂತ ಹೇಳಿ ಕೆಲವು ಸಾರಿ ಲೋಕ ಸಮಾಜ ಜನರ ಮಾತನ್ನು ಕೇಳ್ತಾ ಇರ್ತೇವೆ. ಆದ್ರೆ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನೀವು ನನ್ನ ಕೈಯಲ್ಲಿದ್ದೀರಿ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಾವು ಹೇಳ್ರಿ, ನಾವು ದೇವರ ಕೈಯಲ್ಲಿ ಇದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಜವಾಗ್ಲೂ ದೇವರ ಕೈಯಲ್ಲಿದ್ದೀರಾ ನೀವು? ಯಾಕೆ ದೇವ್ರಿ ಮಾತು ಹೇಳ್ದ? ನೀವು ನನ್ನ ಕೈಯಲ್ಲಿದ್ದೀರ ಅಂತ ಹೇಳಿ ದೇವ್ರು ಯಾಕೆ ಹೇಳ್ದ ಅಂದ್ರೆ, ವಾಕ್ಯದಲ್ಲಿ ನೋಡೋಣ ತೆಗಿರಿ. ಅದೇ ಯೆರೆಮೀಯ ಪ್ರವಾದನೆ ಪುಸ್ತಕ 27ನೇ ಅಧ್ಯಾಯ 5ನೇ ವಚನ ಒಂದ್ಸಾರಿ ವಾಕ್ಯ ಓದೋಣ. ಯೆರೆಮೀಯ 27ನೇ ಅಧ್ಯಾಯ 5ನೇ ವಚನ ವಾಕ್ಯ ಓದೋಣ. ನಾನೇ ಕೈ ನೀಡಿ ನನ್ನ ಮಹಾಶಕ್ತಿಯಿಂದ ಲೋಕವನ್ನು ಭೂಮಿಯನ್ನು ಅದರ ಮಾನವರನ್ನು ಪಶುಗಳನ್ನು ಸೃಷ್ಟಿಸಿದ್ದೇನೆ. ಹಲ್ಲೆಲೂಯಾ. ಯಾಕೆ ದೇವರು ನೀವು ನನ್ನ ಕೈಯಲ್ಲಿದ್ದೀರಿ ಅಂತ ಹೇಳಿದ್ರೆ, ನನ್ನನ್ನು ನಿನ್ನನ್ನು ಯಾರು ಉಂಟು ಮಾಡಿದ್ದಾರೆ ಹೇಳ್ರಿ? ಯಾರು ಉಂಟು ಮಾಡಿದ್ದಾರೆ? ಅಮ್ಮ ಮಾತಾಡ್ಬೇಕು. ನಿಮ್ಮನ್ನು ಯಾರು ಉಂಟು ಮಾಡಿರೋದು? ಯಾರು ಉಂಟು ಮಾಡಿದ್? ನಮ್ಮೆಲ್ಲರನ್ನ. ಮತ್ ದೇವ್ರು ಉಂಟು ಮಾಡಿದ ನಾವು ಯಾರ ಕೈಯಲ್ಲಿರ್ತೇವೆ? ನನಗೆ ಸ್ವಲ್ಪ ಸೌಂಡ್ ಬೇಡ, ಇಲ್ಲಿ ಎಲ್ಲರೂ ಮಾತಾಡ್ರಿ. ಯಾಕಂದ್ರೆ ಮಾತಾಡ್ತಾ ಇದ್ರೆ ನಿಮಗೆ ಶಕ್ತಿ ಬರುತ್ತೆ. ಏನ್ ಬರುತ್ತೆ ಹೇಳ್ರಿ? ಶಕ್ತಿ ಬರುತ್ತೆ. ಯಾವ ಶಕ್ತಿ? ವಾಕ್ಯದ ಶಕ್ತಿ ನಿಮ್ಮೊಳಗೆ ಕಾರ್ಯ ಮಾಡುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಷ್ಟೇನಾ? ನೋಡ್ರಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ನನ್ನನ್ನು ನಿನ್ನನ್ನು ರೂಪಿಸಿದ್ದಾನೆ. ಅದಕ್ಕೋಸ್ಕರ ನೀವು ಯಾರ ಕೈಯಲ್ಲಿದ್ದೇವೆ ಹೇಳ್ರಿ? ಯಾರ ಕೈಯಲ್ಲಿದ್ದೇವೆ? ಮಾತಾಡ್ರಿ, ಯಾರ ಕೈಯಲ್ಲಿದ್ದೇವೆ? ದೇವರ ಕೈಯಲ್ಲಿದ್ದೇವೆ. ಹಲ್ಲೆಲೂಯಾ. ಇವತ್ತು ಗಮನಿಸ್ರಿ, ದೇವರ ಕೈಯಲ್ಲಿರುವ ನಾವುಗಳು ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯ ಮಾಡ್ತಾನೆ ಅಂತೇಳಿ ನಂಬಬೇಕಾ ನಂಬಬಾರ್ದಾ? ಮಾತಾಡ್ರಿ. ಇವಾಗ ನಿಮಗೆ ಸಮಯ ಇದು. ನಂಬಬೇಕಾ ನಂಬಬಾರ್ದಾ? ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುತ್ತಾನೆ, ನಮ್ಮ ಪರಿಸ್ಥಿತಿ ಬದಲಾಯಿಸ್ತಾನೆ ಅಂತೇಳಿ ಎಷ್ಟು ಜನರಿಗೆ ನಂಬಿಕೆ ಐತೆ? ದೇವರು ನನ್ನ ಪರಿಸ್ಥಿತಿ ಬದಲಾಯಿಸ್ತಾನೆ, ನನಗಿದ್ದಾಗೆ ಇರೋದಿಲ್ಲ, ನನ್ನ ಜೀವಿತ ಹಿಂಗೆ ಇರೋದಿಲ್ಲ, ದೇವರು ಖಂಡಿತವಾಗಿ ಪ್ರತಿ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾನೆ ಅಂತೇಳಿ ಎಷ್ಟು ಜನರಿಗೆ ನಂಬಿಕೆ ಐತೆ? ಮತ್ತೆ ಬಹಳ ಜನರು ಗುಣಗುಡ್ತೀರಿ. ಹಲ್ಲೆಲೂಯಾ. ದೇವರು ಏನ್ ಮಾಡ್ತದನ? ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ವಾಕ್ಯ ಕೇಳ್ತಾ ಇದ್ದೀವಿ, ಆ ದೇವರಿಗೆ ಸ್ತೋತ್ರ ಹೇಳ್ತೀವಿ, ದೇವರಿಗೆ ಸ್ತುತಿ ಮಾಡ್ತಿದೀವಿ. ದೇವ್ರು ಏನ್ ಮಾಡ್ತದನ ಅಂತೇಳಿ ಬಹಳ ಜನರಿಗೆ ಒಂದು ಕ್ವಶನ್ ಐತೆ. ಅದಕ್ಕೋಸ್ಕರ ಗಮನಿಸ್ರಿ, ಒಂದ್ ಸಾರಿ ಇಸ್ರಾಯೇಲರ್ ಇದ್ರು. ಯಾರಿದ್ರು ಹೇಳ್ರಿ?
ಇಸ್ರಾಯೇಲ್ ಅಂದ್ರೆ ಯಾರು? ದೇವರ ಮಕ್ಕಳು. ಇವತ್ತು ನಾವು ನೀವು ಯಾರ ಮಕ್ಕಳು ಹೇಳ್ರಿ? ದೇವರ ಮಕ್ಕಳು. ನಮಗೆ ಡೌಟ್ ಇದೆ. ಅದೇ ರೀತಿಯಲ್ಲಿ ಅವತ್ತು ಕೂಡ ಇಸ್ರಾಯೇಲ್ ಜನರಿಗೆ ಡೌಟ್ ಇತ್ತು. ದೇವರು ನಮ್ಮನ್ನು ಅರಣ್ಯದಲ್ಲಿ ನಡೆಸ್ತಾ ಇದ್ದಾನೆ, ಈ ಅರಣ್ಯದಲ್ಲಿ ಹಾದು ಹೋಗ್ತಾ ಇದ್ದೇವೆ, ಈ ಅರಣ್ಯದಲ್ಲಿ ನಾವು ಇದ್ದೇವೆ, ಈಗ ನಮ್ಮ ಪರಿಸ್ಥಿತಿ ಯಾಕೆ ಬದಲಾಗ್ತಿಲ್ಲ ಅಂತೇಳಿ ಜನರು ಗೋಳಾಡ್ತಾ ಇದ್ರು. ಅವ್ರಿಗೆ ಮಾಂಸ ಬೇಕಾಗಿತ್ತು. ಅವ್ರಿಗೇನ್ ಬೇಕಾಗಿತ್ತು ಹೇಳ್ರಿ? ಅವ್ರಿಗೇನ್ ಬೇಕಾಗಿತ್ತು? ದಿನ ರೈಸು ಸಾಂಬಾರ್ ತಿಂದವನಿಗೆ ಏನ್ ಬೇಕಾಗುತ್ತೆ ಹೇಳ್ರಿ? ಮಾತಾಡಿ, ಏನ್ ಬೇಕಾಗುತ್ತೆ? ವಾರ ಎಲ್ಲ ಸೋಮವಾರದಿಂದ ಶನಿವಾರದವರೆಗೆ ನೀವು ರೈಸ್ ಸಾಂಬಾರ್ ತಿಂದ್ರು ಕೂಡ ಸಂಡೆ ಏನ್ ಮಾಡ್ತೀರಿ ಹೇಳ್ರಿ? ಏನ್ ಮಾಡ್ತೀರಿ? ಸ್ಪೆಷಲ್ ಮಾಡ್ತೀರಿ. ಕೆಲವೊಬ್ರು ಬಿರಿಯಾನಿ, ಕೆಲವೊಬ್ರು ಮಟನ್, ಕೆಲವೊಬ್ರು ಚಿಕನ್ ತಿಂತೀರಾ ಇಲ್ಲ? ಈ 40 ವರ್ಷ ಅರಣ್ಯ ಪ್ರಯಾಣದಲ್ಲಿರುವಂತಹ ಇಸ್ರಾಯೇಲರು ಹಾದು ಹೋಗ್ತಾರೆ ಅರಣ್ಯದಲ್ಲಿ ಹಾದು ಹೋಗ್ತಾರೆ. ಸರಿ ಸುಮಾರು 6 ಲಕ್ಷ ಮೇಲ್ಪಟ್ಟ ಜನರಿದ್ದಾರೆ. ಎಷ್ಟು ಲಕ್ಷ ಜನರು? 6 ಲಕ್ಷ ಅಂದ್ರೆ ಯಾರು ಗೊತ್ತಾ? ಯವ್ವನಸ್ಥರೇ. ಯಾರು ಹೇಳ್ರಿ? ಯವ್ವನಸ್ಥರೇ. 6 ಲಕ್ಷ ಮೇಲ್ಪಟ್ಟ ಜನರಿದ್ದಾರೆ. ಎಲ್ಲರೂ ಸೇರಿದ್ರೆ ಬೈಬಲ್ ಪಂಡಿತ ಹೇಳ್ತಾರೆ 30 ಲಕ್ಷ ಜನರಿದ್ದಾರೆ ಅಂತ. ಎಷ್ಟು ಲಕ್ಷ ಜನರು? ಮಾತಾಡಿ, ಎಷ್ಟು ಲಕ್ಷ ಜನರು? ಈಗ ಒಂದು ಮಾತು ಹೇಳ್ತೀನಿ, ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. 6 ಜನ ಮನೆಯಲ್ಲಿದ್ರೆ ಎಷ್ಟು ಕೆಜಿ ಮಾಂಸ ತಿಂತೀರಿ ನೀವು? 6 ಜನ ಮನೆಯಲ್ಲಿದ್ರೆ ಎಷ್ಟು ಕೆಜಿ ಮಟನ್ ತರ್ತೀರಿ ನೀವು? ಮಾಂಸ ತರ್ತೀರಿ? ಮಾತಾಡ್ರಿ, ಎಷ್ಟು ತರ್ತೀರಿ? ನಿಮಗೆ ಕೊಟ್ಟಿದ್ದೀನಿ. ಯಾಕಂದ್ರೆ ಈ ತರ ನಾನು ವಾಕ್ಯ ಕೇಳಕಲ್ಲ. ನನ್ನ ವಾಕ್ಯನೇ ಬೇರೆ, ಎಲ್ಲ ಸೆಟ್ ಆಗತ್ತೆ, ಸ್ವಲ್ಪ ಹಿಂಗೆ ಇರುತ್ತೆ. ಹಲ್ಲೆಲೂಯಾ. ಎಷ್ಟು ತಿಂತೀರಿ ನೀವು? ಕೆಲವರು 2 ಪೀಸ್ ತಿನ್ಬೋದು, ಕೆಲವರು 4 ಪೀಸ್ ತಿನ್ಬೋದು, ಕೆಲವರು ಒಂದು ಏನೋ ಬೌಲ್ ಅಷ್ಟು ತಿನ್ಬೋದು, ಕೆಲವೊಬ್ರು ಕೊಟ್ಟಿದ್ದಷ್ಟು ತಿಂತಾರ ಇಲ್ಲ. ಕೆಲವರಿಗೆ ಮಟನ್ ಅಂದ್ರೆ ಬಹಳ ಆಸೆ. ಇಸ್ರಾಯೇಲ್ ಜನರು ಕೂಡ ಮಟನ್ ಅಂದ್ರೆ ಬಹಳ ಆಸೆ, ಮಾಂಸ ಅಂದ್ರೆ ಬಹಳ ಆಸೆ ಪಟ್ಟಿದ್ದಾರೆ. ಆಸೆ ಪಟ್ಟು ಮೋಶೆ ಹತ್ರ ಹೋದ್ರು, ಯಾಜಕನ ಹತ್ರ ಹೋಗಿ ಏನ್ ಮಾಡಿದ್ರು ಗೊತ್ತಾ? ಜಗಳ ಆಡ್ತಾರೆ ಮೋಶೆ ಹತ್ರ. ಮೋಶೆ, ನಾವು ಐಗುಪ್ತ ದೇಶದಲ್ಲಿದ್ದಾಗ ಮಾಂಸ ತಿಂತಿದೀವಿ, ಒಳ್ಳೆ ತಿಂತಿದೀವಿ, ಈ ಅರಣ್ಯದಲ್ಲಿ ಕರ್ಕೊಂಡ್ಬಂದು ನಮಗೆ ಏನು ಸಿಗ್ತಿಲ್ಲ ತಿನ್ನಕಂತ ಹೇಳಿ ಅವರೆಲ್ಲರೂ ಗುಣಗುಡ್ತಿರುವಾಗ ಮೋಶೆ ಗಮನಿಸ್ರಿ, ಒಬ್ಬರು ಸೌಂಡ್ ಆದ್ರೆ ಕೇಳಿ ಅವ್ರಿಗೇನೋ ಬಲಪಡಿಸಬಹುದು. ಸರಿ ಸುಮಾರು 30 ಲಕ್ಷ ಜನರಿದ್ದಾರೆ. ಅವರೆಲ್ಲರೂ ಕೂಡ ಮಾಂಸ ಬೇಕಂದ್ರೆ ಎಲ್ಲಿಂದ ತರಬೇಕು? 30 ಲಕ್ಷ ಜನಕ್ಕೆ ಮಾಂಸ ಎಲ್ಲಿಂದ ತರಬೇಕು ಹೇಳ್ರಿ? ತರಕಾಗತ್ತಾ? ಆಗತ್ತ? ಒಬ್ಬ ಮೋಶೆ ಕೈಲಿ ಆಗತ್ತಾ? ಆಗಲ್ಲ. ಹಲ್ಲೆಲೂಯಾ. ಅವಾಗ ಮೋಶೆ ಏನ್ ಮಾಡಿದ ಗೊತ್ತಾ? ದೇವರ ಸಮ್ಮುಖದ ಬಳಿಗೆ ಹೋದ. ಹಲ್ಲೆಲೂಯಾ. ಅಂದ್ರೆ ದೇವರ ಹತ್ರ ಮಾತನಾಡೋದಕ್ಕೆ ಹೋದ. ಮೋಶೆ ದೇವರ ಹತ್ರ ಮಾತನಾಡೋದಕ್ಕೆ ಹೋದಾಗ ಮೋಶೆ ಮಾತಾಡ್ತಾನೆ, ಅಯ್ಯ, ಈ ಜನರು ಮಾಂಸ ಕೇಳ್ತಾರೆ. ಏನ್ ಕೇಳ್ತಾರೆ? ನೀವು ಕೂಡ ಏನೇನೋ ಕೇಳಿರ್ತೀರಿ. ದೇವ್ರೆ, ನನಗೆ ಬಂಗಾರ ಕೊಡು, ನನಗೆ ಬೆಳ್ಳಿ ಕೊಡು, ದೇವ್ರೆ ನನಗೆ ಬಟ್ಟೆ ಕೊಡು, ದೇವ್ರೆ ನನಗೆ ಗಾಡಿ ಕೊಡು, ದೇವ್ರೆ ನನಗೆ ಜಾಬ್ ಕೊಡು, ದೇವ್ರೆ ನನಗೆ ಒಳ್ಳೆ ಜ್ಞಾನ ಕೊಡು, ದೇವ್ರೆ ನನಗೆ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡು ಅಂತೇಳಿ ನೀವು ಕೂಡ ಕೇಳಿರ್ತೀರಿ. ಕೇಳಿದ್ರೆ ಇಲ್ಲ? ಅವ ಆಗಿಲ್ದಾಗ ಏನಂತ ಗೊತ್ತಾ? ಅಯ್ಯೋ, ದೇವ್ರು ಏನ್ ಮಾಡ್ಬೋದು, ದೇವ್ರ ಕೈಲಿ ಆಗ್ಬಾರ್ದು. ನಾವ್ ಹಿಂಗೆ ಅನ್ಕೊಳ್ಳೋದು, ದೇವ್ರ ಕೈಯಲ್ಲಿ ಏನ್ ಆಗ್ತಾ ಇಲ್ಲ, ಪರಿಸ್ಥಿತಿ ಬದಲಾಗ್ತಿಲ್ಲ ಅಂತೇಳಿ ನಾವ್ ಅನ್ಕೊಳ್ತೇವೆ. ಗಮನಿಸ್ರಿ, ಅದೇ ರೀತಿಲಿ ಎಲ್ಲಾ ಇಸ್ರಾಯೇಲ್ ಜನರು ದೇವ್ರು ನಮ್ಮ ಜೀವಿತದಲ್ಲಿ ಮಾಂಸನೇ ಕೊಡ್ತಿಲ್ಲ ಅಂತೇಳಿ ಬಹಳ ಜನರು ಗೋಳಾಡ್ತಿದ್ರೆ ಮೋಶೆ ಹೋಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರಲ್ಲಿ ಹೇಳ್ತಾನೆ, ತೆಗಿರಿ ವಾಕ್ಯ ಓದೋಣ. ಅಲ್ಲಿ ದೇವ್ರು ಏನ್ ಹೇಳ್ತಾನೆ? ಅರಣ್ಯಕಾಂಡ 11ನೇ ಅಧ್ಯಾಯ ವಾಕ್ಯ ಓದೋಣ. ಅರಣ್ಯಕಾಂಡ 11ನೇ ಅಧ್ಯಾಯ 23ನೇ ವಚನ ವಾಕ್ಯ ಓದೋಣ. ಅರಣ್ಯಕಾಂಡ 11ನೇ ಅಧ್ಯಾಯ 23ನೇ ವಚನ, ತೆಗಿರಿ ವಾಕ್ಯ ಓದೋಣ. ಯೆಹೋವನು ಅವನಿಗೆ, ಯೆಹೋವನ ಕೈ ಮೋಟುಗೈಯೋ, ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ಈಗ ನೀನು ನೋಡುವಿ ಎಂದು ಹೇಳಿದನು. ಹಲ್ಲೆಲೂಯಾ. ಅಂದ್ರೆ ಇಲ್ಲಿ ವಾಕ್ಯದಲ್ಲಿ ನೋಡಿದ್ರೆ ದೇವರ ಕೈಯಲ್ಲಿರುವ ನಾವು ಆತನ ಕೈ ಮೋಟುಗೈ ಅಲ್ಲ. ಹಲ್ಲೆಲೂಯಾ. ಆತನ ಕೈ ಏನಲ್ಲ ಹೇಳ್ರಿ? ಮೋಟುಗೈ ಎಲ್ಲ. ಪ್ರೀತಿ ಉಳ್ಳ ದೇವ ಜನರೇ, ಗಮನಿಸ್ರಿ, ಯಾವಾಗಾದ್ರೆ ಮೋಶೆ ದೇವರ ಹತ್ರ ಪ್ರಾರ್ಥನೆ ಮಾಡಿ, ಅಯ್ಯ, ಇಷ್ಟು ಲಕ್ಷ ಜನರಿಗೆ ಇವರಿಗೆ ಮಟನ್ ಬೇಕಂತೆ, ಇವರಿಗೆ ಮಾಂಸ ಬೇಕಂತೆ, ಎಲ್ಲಿದ್ದಾರೆ ಅವರು? ಅರಣ್ಯದಲ್ಲಿದ್ದಾರೆ. ಇವ್ರಿಗೆ ಊಟ ಬೇಕಂತೆ, ಹೆಂಗ್ ಮಾಡ್ಬೇಕಂತ ಹೇಳಿ ಕೇಳಿದಾಗ ಗಮನಿಸ್ರಿ, ಮೋಶೆಗೆ ದೇವ್ರು ಹೇಳ್ತಾನೆ, ನಾನು ಮೋಟುಗೈಯೋ. ಹಲ್ಲೆಲೂಯಾ. ಈಗ ನಾನು ಮಾಡುವ ಕಾರ್ಯವನ್ನು ನೀನು ನೋಡ್ತೀಯ ಅಂತ ಹೇಳಿ ಮೋಶೆಗೆ ದೇವ್ರು ಹೇಳಿದನು. ಹಲ್ಲೆಲೂಯಾ. ಯಾವಾಗಾದ್ರೆ ದೇವ್ರು ಹೇಳಿದನೋ ಮೋಶೆ ಧೈರ್ಯವಾಗಿ ಬಂದು ಇಸ್ರಾಯೇಲ್ ಜನರಿಗೆ ಹೇಳ್ದ, ತಿಳ್ಕೊಳ್ರಿ, ನಿಮ್ಮ ಬಳಿಯಲ್ಲಿ ದೇವ್ರು ಮಾಂಸ ಕಳಿಸ್ತಾನಂತ ಹೇಳಿ ಹೇಳಿದಾಗ ಎಲ್ಲರೂ ಶಾಕ್ ಆದ್ರ. ಒಬ್ರಿಗಾದ್ರೆ ಕಳಿಸ್ಬೋದು, ಇಬ್ರಿಗಾದ್ರೂ ಕಳಿಸ್ಬೋದು, ಇಷ್ಟು ಜನಕ್ಕೆ ದೇವ್ರು ಕಳಿಸ್ತಾರ? ಹೌದು, ದೇವರ ಕೈ ಮೋಟುಗೈ ಅಲ್ಲ. ಆಮೆನ್. ಹಲ್ಲೆಲೂಯಾ.
ದೇವ್ರ ಹಿಂಗ್ ಕೊಡೋದಿಲ್ಲ ರೀ. ದೇವ್ರ ಹೆಂಗ್ ಕೊಡಕ್ಲ ಹೇಳ್ರಿ? ದೇವ್ರ ಹೆಂಗ್ ಕೊಡಕ್ಲ ಹೇಳ್ರಿ? ಹಿಂಗ್ ತಗೊಂಡು ಹಿಂಗ್ ಕೊಡಕಲ್ಲ. ನಾವಾದ್ರೆ ಹಿಂಗ್ ಕೊಡ್ತೇವೆ, ಹಿಂಗ್ ಕೊಡ್ತೇವೆ. ಹಲ್ಲೆಲೂಯಾ. ನಮ್ ಕೈ ಎಷ್ಟು ಹೇಳ್ರಿ? ಈ ಕೈಯಲ್ಲಿ ಎಷ್ಟು ಹಿಡಿಬಹುದು ಸಾಮರ್ಥ್ಯ? ಈ ಕೈಯಲ್ಲಿ ಎಷ್ಟು ಸಾಮರ್ಥ್ಯ ಹಿಡಿಬಹುದು? ಸ್ವಲ್ಪನೇ. ಹಲ್ಲೆಲೂಯಾ. ಆದ್ರೆ ದೇವರ ಕೈ ಮೋಟು ಕೈ ಅಲ್ಲ. ಹಲ್ಲೆಲೂಯಾ. ದೇವರ ಕೈ ಹಿಂಗೆ ಬರಲ್ಲ, ಬಂದ್ರೆ ಹಿಂಗ್ ಬರುತ್ತೆ. ಆಮೆನ್. ಗಮನಿಸಿರ್ಬಿಟ್ಟು ದೇವ ಜನರೇ, ಈ ಮೋಟು ಕೈ ಅಲ್ಲ ಅಂತ ಹೇಳಿ ದೇವ್ರು ಹೇಳ್ದಲ್ಲ. ಹೇಳಿದ ಮೇಲೆ ಮೋಶೆ ಧೈರ್ಯವಾಗಿದ್ದು ಆ ಇಸ್ರಾಯೇಲ್ ಜನರಿಗೆ ಸರಿ ಸುಮಾರು 30 ಲಕ್ಷ ಜನರಿದ್ದಾರೆ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರೂ ಕೂಡ 30 ಲಕ್ಷ ಜನರಿದ್ದಾರೆ. ಅಷ್ಟು ಜನರಿಗೆ ಯಾವಾಗಾದ್ರೆ ಮೋಶೆ ಧೈರ್ಯ ಪಡಿಸಿ ಹೇಳಿದನೋ, ಸಾಯಂಕಾಲ ಮಾಂಸ ಬರಕ್ ಪ್ರಾರಂಭವಾಯ್ತು. ಹಲ್ಲೆಲೂಯಾ. ಸಾಯಂಕಾಲ ಏನು ಬರಕ್ ಪ್ರಾರಂಭವಾಯ್ತು ಹೇಳ್ರಿ? ಹೆಂಗ್ ಬಂತು ಮಾಂಸ? ಆಕಾಶದ ಮೇಲೆ. ಹಲ್ಲೆಲೂಯಾ. ಏನ್ ಬಂದು ಹೇಳ್ರಿ? ಲವಕ್ಕಿಗಳು ಬಂದು. ಏನ್ ಬಂದುವೋ? ಲವಕ್ಕಿಗಳು ಬಂದು. ಹಲ್ಲೆಲೂಯಾ. ಇಲ್ಲಿರುವಂತ ನಿಮ್ಮೆಲ್ಲರನ್ನ ನಾನು ಕೇಳ್ತೀನಿ, ಗಮನಿಸ್ರಿ. ಪಾರಿವಾಳ ಎಷ್ಟು ಹೈಟ್ ಆರಬಹುದು? ಪಾರಿವಾಳ ಎಷ್ಟು ಹೈಟ್ ಆರುತ್ತೆ? ಯಾರಾದ್ರೂ ಹೇಳ್ರಿ? ಯಾಕೆ ಪಾರಿವಾಳ ನೋಡಿಲ್ಲ ಮಂಗಿದ್ರಿ ನೀವು? ಹೋಗ್ಲಿ, ಗಿಳಿ, ಪ್ಯಾರಿಟ್ ಎಷ್ಟು ಹೈಟ್ ಏರುತ್ತೆ, ಆರುತ್ತೆ ಮ್ಯಾಕ? ಎಷ್ಟು ಹೈಟ್ ಆರುತ್ತೆ? 6 ಅಡಿ ಆರುತ್ತಾ? ಕೈಯಾಗ ಹಿಂಗೆ ಸಿಗುತ್ತೆ? ಯಾವ್ದಾದ್ರು ಸಿಕ್ಕತ್ತಾ? ರೆಕ್ಕೆ ಬಿಚ್ಚಿದಾದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದೇ ಇಲ್ಲ. ರೆಕ್ಕೆ ಬಿಚ್ಚಿದ್ ಕೂಡ ಸಿಗಲ್ಲ, ಆರ್ತದ ಅದು ಟ್ರೈ ಮಾಡ್ತಾನೆ ಇರುತ್ತೆ. ನೋಡ್ರಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ಹೇಳಿದ ಮೇಲೆ ಆ ಇಸ್ರಾಯೇಲ್ ಜನರು ಪಾಳೆಯದೊಳಗಡೆ, ಹಲ್ಲೆಲೂಯಾ, ಲವಕಿಗಳು ಅವ್ರ ಕೈಯಾಗೆ ಹಿಂಗ್ ಹಿಡ್ಕೊಳ್ಬೇಕು. ಏನ್ ಮಾಡ್ಬೇಕು? ಅವರು ಕೈಯಾಗೆ ಹಿಂಗ್ ಹಿಡ್ಕೊಳ್ಬೇಕು. ಹಂಗ ಅವ್ರಿಗೆ ಎಲ್ಲರಿಗೆ ಸಿಕ್ಕಿದವು. ಹಲ್ಲೆಲೂಯಾ, ಹಲ್ಲೆಲೂಯಾ. 30 ಲಕ್ಷ ಜನರು ತಿಂದು ತೃಪ್ತರಾದ್ರಂತೆ. ಏನಾದ್ರಂತ ಅವರು? ಮಾತಾಡ್ರಿ, ಏನಾದ್ರಂತ ಅವರು? ತಿಂದು ತೃಪ್ತರಾದ್ರಂತೆ. ಅಂದ್ರೆ ಅರ್ಥ ಮಾಡ್ಬೇಕು, ದೇವರ ಕೈಯಲ್ಲಿದ್ದ ನಾವು ನೀವುಗಳು, ದೇವರು ನಮ್ಮ ಜೀವಿತದಲ್ಲಿ ತೃಪ್ತಿಯನ್ನು ಕೊಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ದೇವರು ಗಮನಿಸಿರ್ಪಿದ್ದುಳ್ಳ ದೇವಚಂದ್ರೆ, ನಮ್ಮ ಸ್ಥಿತಿಯನ್ನು ಇದ್ದಾಗೆ ಇರುವುದಕ್ಕೆ ಎಂದಿಗೂ ಬಿಡೋದಿಲ್ಲ. ಯಾಕಂದ್ರೆ ಆತ ನಮ್ಮನ್ನು ಸೃಷ್ಟಿ ಮಾಡಿದನು. ಹೆಂಗೆ? ತನ್ನ ಕೈಯಾರೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಹಲ್ಲೆಲೂಯಾ. ತನ್ನ ಹೋಲಿಕೆ ಸರಿಯಾಗಿ ನಮ್ಮನ್ನು ಉಂಟು ಮಾಡಿದ್ದಾನೆ. ಆಮೆನ್. ಆತನು ಇವತ್ತು ಹೇಳ್ತಾ ಇದ್ದಾನೆ, ನೀವು ನನ್ನ ಕೈಯಲ್ಲಿದ್ದೀರಾ. ಹಲ್ಲೆಲೂಯಾ. ನಾವ್ ಯಾರ ಕೈಯಲ್ಲಿದ್ದೇವೆ ಹೇಳ್ರಿ? ಮಾತಾಡಿ, ನಾವ್ ಯಾರ ಕೈಯಲ್ಲಿದ್ದೇವೆ? ಯಾರ ಕೈಯಲ್ಲಿದ್ದೇವೆ ನಾವೆಲ್ಲರೂ? ದೇವರ ಕೈಯಲ್ಲಿದ್ದಾಗ ಗಮನಿಸ್ರಿ, ನಾವು ಬಾಧೆ ಪಡಬಾರ್ದು. ಪರಿಸ್ಥಿತಿಗಳು ಕೆಲವು ಸಾರಿ ಕಷ್ಟ ಆಗ್ಬೋದು. ಈಗ ಮಾತು ಹೇಳ್ತೀನಿ, ಮಣ್ಣು ತೆಗೆದುಕೊಳ್ತೇವೆ. ಮಣ್ಣು ತೆಗೆದುಕೊಂಡ ಮೇಲೆ ಕುಂಬಾರನ ಅದನ್ನ ಮಣ್ಣು ತೆಗೆದುಕೊಂಡು ಬಂದ್ ನೋಡಿ ರೂಪ ಅಂತಾನ, ಅದನ್ನ ನಿಧಾನವಾಗಿ ಅದಕ್ಕೆ ಆಕಾರ ಬರ ಮಾಡ್ತಾನ. ಮಾತಾಡ್ರಿ, ಕುಂಬಾರನು ಆತನ ಏನ್ ಮಾಡ್ತಾನೆ ನೋಡ್ರಿ? ಮಣ್ಣನ್ನು ತೆಗೆದುಕೊಂಡು ಆಕಾರ ಬರ ಮಾಡುತ್ತಾನೆ. ಹಲ್ಲೆಲೂಯಾ. ಮೂಗು ಇಲ್ಲಿರ್ಬೇಕು, ಕಿವಿ ಇಲ್ಲಿರ್ಬೇಕು, ಕಣ್ಣುಗಳು ಇಲ್ಲಿರ್ಬೇಕು, ಬಾಯಿ ಇಲ್ಲಿರ್ಬೇಕು. ಹಲ್ಲೆಲೂಯಾ. ಮಾಡ್ತಾನಲ್ಲ, ಅದು ಯಾರ ಕೆಲಸ ಇಲ್ಲಿರೋದು? ಕುಂಬಾರನ ಕೆಲಸ. ಮಣ್ಣು ಇದ್ದಾಗೆ ಇದ್ರೆ ಉಪಯೋಗ ಇಲ್ಲ, ಅದಕ್ಕೆ ಯಾವಾಗ ಆಕಾರ ಬರುತ್ತೋ. ಈಗ ನಿಮ್ಮನೆ ಎಷ್ಟು ಜನರು ಮಡಿಕೆ ನೀರು ಕುಡಿತೀರಿ? ಮಡಿಕೆ ನೀರು ನೀರು ಕುಡಿತೀರಿ? ಮಡಿಕೆ ನೀರು ಕುಡಿತೀರಲ್ಲ, ಓಕೆ. ಆ ಮಡಿಕೆ ಎಷ್ಟು ಕೊಟ್ಟು ಕೊಂಡ್ಕೊಂಬಂದ್ರಿ ನೀವು? ಏನಪ್ಪ ಹೇಳ್ರಿ, ಮಡಿಕೆನ ಎಷ್ಟು ಕೊಟ್ಟು ಕೊಂಡ್ಕೊಂಬಂದ್ರಿ? ನೋಡ್ರಿ, ಅಲ್ಲೇ ಡಿಸ್ಕಷನ್ ನಡೀತದೆ. ರೇಟ್ ಅಮ್ಮ 200 ರೂಪಾಯಿ. ಮಡಿಕೆಗೆ ಉಪಯೋಗಿಸಿದ ಮಣ್ಣು ಖಾಲಿ ಇರುತ್ತೆ. ಮಡಿಕೆಗೆ ಉಪಯೋಗಿಸಿದ ಮಣ್ಣು ಖಾಲಿ ಇರುತ್ತೆ. ಆ ಮಣ್ಣು ತಗೊಳ್ರಮ್ಮ, ಇದು ಮಡಿಕೆಗೆ ಉಪಯೋಗಿಸೋ ಮಣ್ಣು 200 ರೂಪಾಯಿ ತಗಂದ್ರೆ ಯಾರನ್ನ ತಗಂತೀರ? ಯಾವಾಗ ಆ ಮಣ್ಣು ಮಡಿಕೆ ಆಗಿರುತ್ತೋ, ಯಾವಾಗ ಅದು ಗಡಿಗೆ ಆಗಿ ಅದನ್ನೇನಂತಾರ, ಅದು ಕೊಡಗ ಅಂತಾರ ನಮ್ಮ ಭಾಷೆನಾಗ, ನೀವೇನಂತಾರ ಗೊತ್ತಿಲ್ಲ. ಹಲ್ಲೆಲೂಯಾ. ಅದು ರೆಡಿ ಆದಾಗ ಅವಾಗ ಅದಕ್ಕೆ ಬೆಲೆ ಕಟ್ತಾರ. ಮತ್ತೆ ಹಲ್ಲೆಲೂಯಾ. ಮಣ್ಣು ಇದ್ದಾಗೆ ಇದ್ರೆ ಏನಂತ ತಗಂತೀರ? ಇಲ್ಲ. ಅದು ರೆಡಿ ಆಗ್ಬೇಕಂದ್ರೆ ಅದಕ್ಕೆ ಕೆಲಸ ಮಾಡ್ಬೇಕು. ಮಣ್ಣು ತೆಗೆದುಕೊಂಡು ಅದನ್ನು ರೂಪ ಮಾಡಬೇಕು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ದೇವರು ನಾವು ಮಣ್ಣಾಗಿರುವಾಗ ನಮ್ಮನ್ನು ಒಂದು ಅಂದವಾಗಿ ನಿರ್ಮಿಸಲು, ನಮ್ಮ ಜೀವಿತವನ್ನು ಅಂದವಾಗಿ ನಿಲ್ಲಿಸಲು, ನಮ್ಮ ಜೀವಿತವನ್ನು ಶ್ರೇಷ್ಠವಾಗಿ ನಿಲ್ಲಿಸಲು ದೇವರು ತನ್ನ ಕೈಯಲ್ಲಿ ನಮ್ಮನ್ನು ಇಟ್ಟುಕೊಂಡಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಎಷ್ಟೇ ಹೋರಾಟಗಳು ಬರಲಿ, ನಾವು ಮುಂದೆ ಒಂದಿನ ಇತರರಿಗೆ ಆಶೀರ್ವಾದವಾಗಿರ್ಬೇಕಂದ್ರೆ ನಾವು ದೇವರ ಕೈಯಲ್ಲಿರ್ಬೇಕು. ನಾವು ಯಾರ ಕೈಯಲ್ಲಿರ್ಬೇಕು ಹೇಳ್ರಿ? ನಾವು ಯಾರ ಕೈಯಲ್ಲಿರ್ಬೇಕು? ದೇವರ ಕೈಯಲ್ಲಿರ್ಬೇಕು. ಯಾವಾಗಾದ್ರೆ ದೇವರ ಕೈಯಲ್ಲಿ ನಾವು ಇರುತ್ತೇವೋ, ದೇವರು ಆಗ ನಮ್ಮನ್ನು ಸಮೃದ್ಧಿಯಾಗಿ ಏನ್ ಮಾಡ್ತಾನೆ ಗೊತ್ತಾ? ಅಲಂಕಾರ ಮಾಡುತ್ತಾನೆ. ಏನ್ ಮಾಡ್ತಾನೆ ಹೇಳ್ರಿ? ಅಲಂಕಾರ ಮಾಡ್ತಾನೆ. ಆ ಅಲಂಕಾರ ನೋಡಿದ್ರೆ ಇತರರು ಹೊಗಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಚೆನ್ನಾಗೈತೆ ನೋಡಿ ಅಂತೇಳಿ. ಆಮೇಲೆ ಆ ರೀತಿ ದೇವರು ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಿ. ನಂಬ್ತೀರಾ?
ದೇವ್ರು ಬದಲಾಯಿಸ್ತಾನೆ ಅಂತ ಹೇಳಿ ನಂಬ್ತೀರಾ? ಎಷ್ಟು ಜನರು ನಂಬ್ತಾರೆ ದೇವ್ರ ನನ್ನ ಪರಿಸ್ಥಿತಿ ಬದಲಾಯಿಸ್ತಾನೆ, ನಾನು ದೇವ್ರ ಕೈಯಲ್ಲಿದ್ದೇನೆ, ದೇವ್ರ ನನ್ನ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳಿ ನಂಬುವರ ಸರಿ ಜೋರಾಗಿ ಹಲ್ಲೆಲೂಯ. ಓಕೆ, ನೀವೆಲ್ಲರೂ ನಂಬ್ತಾ ಇದ್ರಿ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ, ಗಮನಿಸ್ರಿ. ದೇವರ ಕೈಯಲ್ಲಿದ್ದ ನಾವುಗಳು, ಗಮನಿಸ್ರಿ, ದೇವರ ನಮ್ಮನ್ನು ಒಂದು ಅಂದವಾಗಿ ರೂಪಿಸುವುದು ಮಾತ್ರಲ್ಲದೆ, ಒಂದು ಶ್ರೇಷ್ಠಕರವಾಗಿ ನಿಲ್ಲಿಸುವುದು ಮಾತ್ರಲ್ಲದೆ, ದೇವರು ಇನ್ನು ಏನೆಲ್ಲ ತನ್ನ ಕೈಯಲ್ಲಿ ನಮ್ಮ ಜೀವಿತದಲ್ಲಿ ಏನು ಕಾರ್ಯ ಮಾಡ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡೋಣ. ತೆಗಿರಿ ವಾಕ್ಯ ಓದೋಣ. ಕೀರ್ತನೆ 138ನೇ ಅಧ್ಯಾಯ 7ನೇ ವಚನ ವಾಕ್ಯ ಓದೋಣ. ಬೇಗ ಭಕ್ತನಲ್ಲಿ ಹೇಳ್ತೇನೆ, ವಾಕ್ಯ ಓದೋಣ. ಕೀರ್ತನೆ 138ನೇ ಅಧ್ಯಾಯ 7ನೇ ವಚನ, ಬೇಗ ವಾಕ್ಯ ಓದೋಣ. ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ. ಹಲ್ಲೆಲೂಯಾ. ಯಾವಾಗಾದ್ರೆ ದೇವರ ಕೈಯಲ್ಲಿ ನಾವು ಇರ್ತೇವೋ, ಇಕ್ಕಟ್ಟಾದ ದಾರಿಯಲ್ಲಿದ್ರು, ಕಷ್ಟಕರವಾದ ದಾರಿಯಲ್ಲಿದ್ರು, ಹೋರಾಟಗಳ ದಾರಿಯಲ್ಲಿದ್ರು, ಶೋಧನೆಯ ದಾರಿಯಲ್ಲಿದ್ರು, ದೇವರು ನಮ್ಮನ್ನು ಏನು ಗೊಳಿಸ್ತಾನೆ ಗೊತ್ತಾ? ಚೈತನ್ಯಗೊಳಿಸುತ್ತಾನೆ. ಆಮೇನ್, ಹಲ್ಲೆಲೂಯಾ. ತಿರುಗಿ ಜಯವನ್ನು ಕೊಡಲು ನಮಗೆ ಧೈರ್ಯವನ್ನು ಕೊಡುತ್ತಾನೆ. ಮುಂದೆ ಓದೋಣ. ಚೈತನ್ಯಗೊಳಿಸುತ್ತಾನೆ. ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ, ನಿನ್ನ ಬಲಗೈ ನನ್ನನ್ನು ಏನು ಮಾಡುವುದು? ನಿನ್ನ ಬಲಗೈ ನನ್ನನ್ನು, ಮಾತಾಡ್ರಿ, ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಸಮಾಜದಲ್ಲಿ ಗಮನಿಸೋದಾದ್ರೆ ಅದೆಷ್ಟೋ ಜನರು ಅವರು ಉದ್ಧಾರ ಆಗಕ್ಕೆ ಇನ್ನೊಬ್ಬರನ್ನ ಹಾಳು ಮಾಡ್ತಾ ಇರ್ತಾರೆ. ಅವ್ರ ಉದ್ಧಾರ ಆಗಕ್ಕೆ ಏನ್ ಮಾಡ್ತಿರ್ತಾರಲ್ರಿ? ಶತ್ರುಗಳಾಗಿ ಎದ್ದೇಳ್ತಾರೆ. ಮತ್ತೆ ಹಲ್ಲೆಲೂಯಾ. ಒಂದು ಮಾತು ಹೇಳ್ಬೇಕಂದ್ರೆ, ಮಂತ್ರ ತಂತ್ರಗಳಿಂದ ಮತ್ತು ಕುತಂತ್ರಗಳಿಂದ, ಏನೇನೋ ವಿಷಯಗಳಿಂದ ಇತರನ್ನ ಹಾಳು ಮಾಡಕ್ ನೋಡ್ತಾರೆ. ಆದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರು ನಮ್ಮ ಜೀವಿತದಲ್ಲಿ ಏನ್ ಗೊಳಿಸ ಗೊತ್ತಾ? ತನ್ನ ಬಲಗೈಯಿಂದ ನಮ್ಮನ್ನು ನಡೆಸುತ್ತಾನೆ. ಆಮೇನ್, ಹಲ್ಲೆಲೂಯಾ. ಅದಕ್ಕೋಸ್ಕರ ದಾವೀದನೊಂದು ಮಾತು ಹೇಳ್ತಾನೆ, 6ನೇ ಅಧ್ಯಾಯ ಕೀರ್ತನೆ 6ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯ ನೋಡೋದಾದ್ರೆ ದಾವೀದನೊಂದು ಶ್ರೇಷ್ಠಕರವಾದ ಮಾತನ್ನು ಹೇಳ್ತಾನೆ, ನನ್ನ ಪ್ರಾಣವು ಸಹ ಬಹಳವಾಗಿ ತತ್ತರಿಸುತ್ತದೆ, ಯೆಹೋವನೇ ಎಷ್ಟರವರೆಗೆ ನನ್ನ ಕೈ ಬಿಟ್ಟಿರುವೆ ಎಂಬುದಾಗಿ ಅಲ್ಲಿ ದಾವೀದ ಭಕ್ತನ ಹೇಳ್ತಾನೆ. ಅಯ್ಯ, ಎಷ್ಟು ದಿನಗಳ ಕಾಲ ನನ್ನ ಕೈ ಬಿಡ್ತಿ? ನಾನು ನಿನ್ ಕೈಯಲ್ಲಿರ್ಬೇಕಂತ ಹೇಳಿ ದಾವೀದನ ಆಸೆ ಪಟ್ಟು 119ನೇ ಕೀರ್ತನೆ 173ನೇ ವಚನದಲ್ಲಿ ನೋಡುವುದಾದ್ರೆ, ನಿನ್ನ ನೇಮಗಳನ್ನು ಆರಿಸಿಕೊಂಡಿದ್ದೇನೆ, ನಿನ್ನ ಕೈ ನನಗೆ ನೆರವಾಗ್ಲಿ ಎಂಬುದಾಗಿ ಹೇಳುತ್ತಾನೆ. ಹಲ್ಲೆಲೂಯಾ. ನಿನ್ನನ್ನು ಕೈ ಬಿಡಬೇಡ, ನಿನ್ನ ಕೈ ನನಗೆ ಏನಾಗ್ಬೇಕು? ನೆರವಾಗಬೇಕು. ಎಷ್ಟು ಜನರು ಪ್ರಾರ್ಥನೆ ಮಾಡ್ತಾರೆ, ದೇವ್ರೆ ನಿನ್ನ ಕೈಯಿಂದ ನನ್ನ ನಡೆಸು ಅಂತ ಹೇಳಿ. ಎಷ್ಟು ಜನರು ಪ್ರತಿದಿನ ಪ್ರಾರ್ಥನೆ ಮಾಡ್ತೀರಿ? ಪ್ರಾರ್ಥನೆ ಮಾಡ್ತೀರಾ? ಹಲ್ಲೆಲೂಯಾ. ಇನ್ನು ಮೇಲೆ ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ಇನ್ನು ಮೇಲೆ ಏನ್ ಮಾಡ್ಬೇಕು ಹೇಳ್ರಿ? ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ವಾಕ್ಯದಲ್ಲಿ ನೋಡಿದ ಹಾಗೆ ನಿನ್ನ ಕೈ ನನಗೆ ಏನಾಗ್ಲಿ ಅಂತ ಹೇಳ್ತಾನೆ ಭಕ್ತನು, ನೆರವಾಗ್ಲಿ. ಏನಾಗ್ಲಿ? ನೆರವಾಗ್ಲಿ ಅಂತ ಹೇಳ್ತಾ 2ನೇ ಸಮುವೇಲ 24ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡೋದಾದ್ರೆ ದಾವೀದನು ಹೇಳ್ತಾನೆ, ನಾನು ಬಲು ಇಕ್ಕಟ್ಟಿನಲ್ಲಿ ಇರುತ್ತೇನೆ, ಯೆಹೋವನ ಕೈಯಲ್ಲಿ ಬೀಳುತ್ತೇನೆ, ಆತನು ಕೃಪಾಪೂರ್ಣನು, ಮನುಷ್ಯರ ಕೈಯಲ್ಲಿ ಬೀಳಲೊಲ್ಲೆನು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಹೇಳ್ರಿ ಹಲ್ಲೆಲೂಯಾ. ದಾವೀದನು ಏನ್ ಹೇಳ್ತಾನೆ ಗೊತ್ತಾ? ನಾನು ಇಕ್ಕಟ್ಟಲ್ಲಿ ಇದ್ದೇನೆ, ಮನುಷ್ಯರ ಕೈಯಲ್ಲಿ ಬೀಳಕ್ ಆಸೆ ಪಡ್ತಾ ಇಲ್ಲ, ನಾನು ಯಾರ ಕೈಯಲ್ಲಿ ಬೀಳ್ಬೇಕಂತ ಆಸೆ ಪಡ್ತಾನೆ ಹೇಳ್ರಿ? ದಾವೀದನು ದೇವರ ಕೈಯಲ್ಲಿ. ಆಮೇನ್, ಹಲ್ಲೆಲೂಯಾ. ಯಾರ ಕೈಯಲ್ಲಿ ಬೀಳ್ಬೇಕಂತ ದೇವರ ದಾವೀದನ ಆಸೆ ಪಡ್ತಾನೆ? ದೇವರ ಕೈಯಲ್ಲಿ ಇರುವುದಕ್ಕೆ ಆಸೆ ಪಡುತ್ತಾನೆ. ಆಮೇನ್, ಹಲ್ಲೆಲೂಯಾ. ಯಾಕೆ ದಾವೀದನ ಆಸೆ ಪಟ್ಟ ಗೊತ್ತಾ? ಯೆಶಾಯ 62ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ. ಹಲ್ಲೆಲೂಯಾ. ಕಿರೀಟ ಎಲ್ಲಿರುತ್ತೆ? ಕಾಲಾಗಿರುತ್ತಾ? ಮೊಣಕಾಲಾಗಿರುತ್ತಾ? ಕೈಯಾಗಿರುತ್ತಾ? ಕಿರೀಟ ಎಲ್ಲಿರುತ್ತೆ? ಮಾತಾಡಿ, ಎಲ್ಲಿರುತ್ತೆ ಕಿರೀಟ? ಮಾತಾಡಿ, ಎಲ್ಲಿರುತ್ತೆ ಕಿರೀಟ? ಇಲ್ಲಿರುತ್ತಲ್ಲ. ನಾವೆಲ್ಲಿರ್ಬೇಕು? ಯಾವಾಗಲೂ ಮೆರಿತಾ ಇರ್ಬೇಕು. ಹೆಂಗೆ? ಲೋಕದಲ್ಲ, ಹಲ್ಲೆಲೂಯಾ, ಭಕ್ತಿಯಲ್ಲಿ. ಆಮೇನ್. ಆತ್ಮಿಕ ಜೀವಿತದಲ್ಲಿ, ಹಲ್ಲೆಲೂಯಾ, ಆತ್ಮೀಯ ವಿಷಯದಲ್ಲಿ ಯಾವಾಗಾದ್ರೂ ನಾವು ಬೆಳಿತೇವೋ ನಮ್ಮಷ್ಟು ಶ್ರೇಷ್ಠರು ಯಾರು ಇರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯದಲ್ಲಿ ಯಾವಾಗಾದ್ರೂ ನಾವು ನಿಲ್ಲುತ್ತೇವೋ ಆವತ್ತಿನ ನಮ್ಮ ಜೀವಿತ ಪರಿಸ್ಥಿತಿ ಎಲ್ಲವೂ ಬದಲಾಗುತ್ತವೆ. ಆಮೇನ್. ಅದಕ್ಕೋಸ್ಕರ ದಾವೀದನ ಆಸೆ ಪಟ್ಟ, ಅಯ್ಯ ನಾನು ನಿನ್ನ ಕೈಯಲ್ಲಿ ಸುಂದರ ಕಿರೀಟವಾಗಿರ್ಬೇಕು. ಏನಾಗಿರ್ಬೇಕು ಹೇಳ್ರಿ? ಸುಂದರ ಕಿರೀಟವಾಗಿರ್ಬೇಕಂತ ಹೇಳಿ ಆಸೆ ಪಟ್ಟ. ಇವತ್ತು ನಾವು ನೀವು ಕೂಡ ಭಕ್ತಿಯ ವಿಷಯದಲ್ಲಿ, ಪ್ರಾರ್ಥನೆ ವಿಷಯದಲ್ಲಿ, ವಾಕ್ಯದ ವಿಷಯದಲ್ಲಿ ಏನಾಗಿರ್ಬೇಕು ಹೇಳ್ರಿ? ನಾವು ಸುಂದರ ಕಿರೀಟವಾಗಿರ್ಬೇಕು. ಹಲ್ಲೆಲೂಯಾ. ಕಿರೀಟವಾಗಿರ್ಬೇಕಾ ಬೇಡ? ಕಿರೀಟವಾಗಿರ್ಬೇಕಾ? ಮುಳ್ಳು ಬೇಲೆ ಆಗಿರ್ಬೇಕು. ನಾವು ಯೇಸು ಸ್ವಾಮಿಗೆ ಮುಳ್ಳು ಬೇಲೆ ಇಟ್ರು,
ಆದ್ರೆ ನಾವು ಕಿರೀಟವಾಗೋಣ. ಆಮೇನ್. ನಾವೇನಾಗೋಣ ಹೇಳ್ರಿ? ಕಿರೀಟವಾಗೋಣ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರ ನೀವು ನಾವೆಲ್ಲರೂ ಯಾರ ಕೈಯಲ್ಲಿರೋಣ? ಎಲ್ಲರೂ ಹೇಳ್ಬೇಕು, ಯಾರ ಕೈಯಲ್ಲಿರೋಣ? ಯಾರ ಕೈಯಲ್ಲಿರೋಣ? ಎಲ್ಲರೂ ಮಾತಾಡೋ ತನಕ ಎಲ್ಲರ ಬಾಯಿಗಳು ನೋಡ್ತಾ ಇದ್ದೀನಿ ನಾನು. ಯಾರ ಕೈಯಲ್ಲಿರೋಣ? ದೇವರ ಕೈಯಲ್ಲಿ ಯಾವಾಗಾದ್ರೆ ಇರ್ತೇವೋ ಕಿರೀಟವಾಗ್ತೇವೆ. ಕಿರೀಟ ಎಲ್ಲಿರುತ್ತೆ ಹೇಳ್ರಿ? ತಲೆ ಮೇಲೆ ಇರುತ್ತೆ. ಆಮೇನ್, ಹಲ್ಲೆಲೂಯ. ಯಾರ ತಲೆ ಮೇಲೆ ಇರುತ್ತೆ ಹೇಳ್ರಿ? ಜಯ ಹೊಂದಿದವರ ಮೇಲೆ ಇರುತ್ತೆ. ಹಲ್ಲೆಲೂಯ. ಇರುತ್ತಾ ಇಲ್ಲ? ರಾಜರ ಮೇಲೆ ಇರುತ್ತೆ. ಕಿರೀಟ ರಾಜರ ಮೇಲೆ ಇರುತ್ತಾ? ಭಿಕ್ಷಕನ ಮೇಲೆ ಇರುತ್ತಾ? ಮತ್ತೆ ರಾಜನ ಮೇಲೆ ಇಟ್ಕೊಳ್ಳುವಂತ ಕಿರೀಟ ನಾವು ಆಗ್ಬೇಕಾ ಬೇಡ? ಆಗೋಣ. ಹಲ್ಲೆಲೂಯ. ರಾಜ ಕಿರೀಟ ತೆಗೆದು ಬಂದ್ರೆ ವ್ಯಾಲ್ಯೂ ಇಲ್ಲ. ರಾಜನ ಕಿರೀಟ ಇದ್ರೇನೆ ವ್ಯಾಲ್ಯೂ. ಆಮೇನ್. ಹಂಗೆ ನಾವು ಇತರರಿಗೆ ಕಿರೀಟವಾಗಿ ಮಾರ್ಪಟ್ರೆ, ದೇವರ ಕೈಯಲ್ಲಿ ಕಿರೀಟವಾಗಿದ್ರೆ ಇತರಿಗೆ ನಾವು ವ್ಯಾಲ್ಯೂ ಆಗಿರುತ್ತೇವೆ. ಆಮೇನ್, ಹಲ್ಲೆಲೂಯ. ಅದಕ್ಕೋಸ್ಕರ ದೇವರ ಕೈಯಲ್ಲಿ ನಾವು ಇರಬೇಕು. ಈಗ ಗಮನಿಸ್ರಿ, ದೇವರ ಕೈಯಲ್ಲಿರುವ ನಾವು ದೇವರ ಕೈಯಲ್ಲಿ ಏನೇನು ಅಡಗಿದೆ. ಈಗ ವಾಕ್ಯ ನೋಡಿಕೊಂಡು ನಾವು ಈಗ ಬೇಗ ಮುಗಿಸ್ಕೊಳ್ಳೋಣ. ಅದಕ್ಕೋಸ್ಕರ ತೆಗಿರಿ, ವಾಕ್ಯ ಓದೋಣ. ದೇವರ ಕೈಯಲ್ಲಿ ನಾವಿದ್ದೇವೆ. ದೇವರ ಕೈಯಲ್ಲಿ ಏನೇನಿದೆ ಸ್ವಲ್ಪ ಹೇಳಿದ್ದೀನಿ, ಬಹಳಷ್ಟು ವಾಕ್ಯಗಳಿದ್ದೇವೆ. ನಾನು ಒಂದು 3-4 ಪಾಯಿಂಟ್ಗಳು ಹೇಳಿ ವಾಕ್ಯವನ್ನು ಮುಗಿಸಿಬಿಡ್ತೀನಿ. ತೆಗಿರಿ, ವಾಕ್ಯ ಓದೋಣ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 31ನೇ ವಚನ. ವಾಕ್ಯ ಓದೋಣ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 31ನೇ ವಚನ. ವಾಕ್ಯ ಓದೋಣ ಬೇಗ ಬೇಗ. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿ, ಯಾಕೆ ಸಂದೇಹ ಪಟ್ಟೆ ಎಂದು ಹೇಳಿದನು. ಎಲ್ಲ ನನ್ನ ಕಡೆ ನೋಡ್ರಿ, ಎಲ್ಲ ನನ್ನ ಕಡೆ ನೋಡ್ರಿ, ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೆ, ಯೇಸು ಸ್ವಾಮಿ 5 ರೊಟ್ಟಿ 2 ಮೀನನ್ನು ತೆಗೆದುಕೊಂಡು 5,000 ಜನರಿಗೆ ಊಟ ಕೊಟ್ಟು ಎಲ್ಲಾ ಜನರನ್ನ ಕಳಿಸಿ ಮಧ್ಯರಾತ್ರಿಯಲ್ಲಿ ಏನ್ ಮಾಡಿದ ಗೊತ್ತಾ? ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾನೆ ಯೇಸು ಸ್ವಾಮಿ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾವಾಗಾದ್ರೂ ಪ್ರಾರ್ಥನೆ ಮಾಡ್ತಾ ಇರುವಾಗ 4ನೇ ಜಾವ ಆಯ್ತು. ಎಷ್ಟನೇ ಜಾವ ಆಯ್ತು ಹೇಳ್ರಿ? 4ನೇ ಜಾವ ಆಯ್ತು. 4ನೇ ಜಾವ ಅಂದ್ರೆ ಬೆಳಗ ಮುಂಜಾನೆ 3 ಗಂಟೆ. ಎಷ್ಟು ಗಂಟೆ ಹೇಳ್ರಿ? 3 ಗಂಟೆ. 4ನೇ ಜಾವ ಅಂದ್ರೆ 3 ಗಂಟೆಯಿಂದ 6 ಗಂಟೆವರೆಗೆ 4ನೇ ಜಾವ ಅಂತ ಹೇಳಿ ಕರೀತಾರೆ. 4ನೇ ಜಾವದಲ್ಲಿ ಯೇಸು ಬೆಟ್ಟದಿಂದ ಇಳಿದು ಬಂದು, ಗಮನಿಸ್ರಿ, ಆಲ್ರೆಡಿ ಎಲ್ಲಾ ಅಪೊಸ್ತಲರು, ಎಲ್ಲಾ ಶಿಷ್ಯರು ದೋಣಿಯಲ್ಲಿ ಸಮುದ್ರದ ಮೇಲೆ ಹೋಗ್ತಾ ಇದ್ದಾರೆ. ಈಗ ಯೇಸು ಹೋಗ್ಬೇಕು ಸಮುದ್ರದ ಮೇಲೆ. ಯೇಸುವಿಗೆ ದೋಣಿ ಇಲ್ಲ. ಹಲ್ಲೆಲೂಯ. ಅವಾಗ ಏನ್ ಮಾಡಿದ ಯೇಸು ಸ್ವಾಮಿ? ಸಮುದ್ರದ ಮೇಲೆ ನಡೆದನು. ಹಲ್ಲೆಲೂಯ. ಯೇಸು ಸ್ವಾಮಿ ಏನ್ ಮಾಡ್ದೆ ಹೇಳ್ರಿ? ಮತ್ತೆ ಯೇಸು ಸ್ವಾಮಿ ಏನ್ ಮಾಡ್ದೆ ಹೇಳ್ರಿ? ಸಮುದ್ರದ ಮೇಲೆ ನಡೆದ. ಹಲ್ಲೆಲೂಯ. ಸಮುದ್ರದ ಮೇಲೆ ನಡೀತಾ ಇದ್ರೆ ಮಧ್ಯರಾತ್ರಿಯಲ್ಲಿ ಇವರು ಇದ್ದಾರೆ. ಮಧ್ಯರಾತ್ರಿಯಲ್ಲಿ ಇವರೆಲ್ಲರೂ ಸಮುದ್ರದ ಮೇಲೆ ಇದ್ದಾರೆ. ಎದ್ರ ಮೇಲೆ ಇದ್ದಾರೆ? ದೋಣಿಲಿ ಹೋಗ್ತಾ ಇದ್ದಾರೆ. ಈಗ ಇನ್ನೊಂದು ದೋಣಿ ಬಂತಂದ್ರೆ ಅವ್ರಿಗೆ ಧೈರ್ಯ, ಹೌದಾ ಇಲ್ಲ? ಈಗ ನಾವು ಬೈಕ್ ಮೇಲೆ ಹೋಗ್ತಾ ಇದೀವಿ, ರೋಡಲ್ಲಿ ಬೈಕ್ ಅಲ್ಲಿ ಬಂದ್ರೆ ಒಂದು ಧೈರ್ಯ, ಇಲ್ಲ ಯಾರಾದ್ರೂ ನಡ್ಕೊಂಡ್ ಬಂದ್ರು ಕೂಡ ಒಂದು ಧೈರ್ಯ. ಯಾಕಂದ್ರೆ ರೋಡ್ ಮೇಲೆ ನಡಿಬಹುದು. ಸಮುದ್ರದ ಮೇಲೆ ಯಾರಾದ್ರೂ ನಡೀತಾರ? ಅವತ್ತಿನವರೆಗೂ ಅವ್ರು ನೋಡೇ ಇಲ್ಲ ಯಾರು ನಡೆದಿರೋದು. ಹಲ್ಲೆಲೂಯ. ಈಗ ಸಮುದ್ರದ ಮೇಲೆ ನಡ್ತಾ ಬರ್ತಾ ಇದ್ರೆ ಎಲ್ಲಾ ಅಪೊಸ್ತಲರಿಗೆ ಭಯ ಸ್ಟಾರ್ಟ್ ಆಗ್ಬಿಡ್ತು. ದೆವ್ವ ವೈಕಂತ ಇದ್ರೆ ದೇವ್ರೊಳಗ ನಾನೇ ಎಂಬುದಾಗಿ ಹೇಳಿದನು. ಹಲ್ಲೆಲೂಯ. ಅವಾಗ ಪೇತ್ರ ಹೇಳ್ತಾನ, ನೀನೇ ಆಗಿದ್ರೆ ನಾನು ಕೂಡ ಎಲ್ಲಿ ನಡೀತೀನಿ? ಸಮುದ್ರದ ಮೇಲೆ ನಡೀತೀನಿ ಅಂದ. ಹಲ್ಲೆಲೂಯ. ನೋಡ್ರಿ, ಪೇತ್ರನಿಗೆ ಎಷ್ಟಿದ್ದಾರೆ. ನೀನ್ ಆಗಿದ್ರೆ ಆ ಸಮುದ್ರದ ಮೇಲೆ ನಡೀತೆ. ಸಾವಿಗೆ ಯಾವ್ದಕ್ಕೆ ಯೋಚನೆ ಮಾಡಿ, ದೇವ್ರ ಕೈಯಲ್ಲಿ ನಾನು ಇದ್ದೇನೆ. ಈಗ ದೇವ್ರ ಅಂತ ಹೇಳ್ತದ, ಯಾಕಂದ್ರೆ ನೋಡಿಲ್ಲ, ನನ್ನ ಅವ್ರಿಗೆ ಹೋಗಿಲ್ಲ. ಈ ವ್ಯಕ್ತಿ ದೂರ ನಿಂತಿದ್ದಾನೆ. ನೀನೇ ಆಗಿದ್ರೆ ನಾನು ಕೂಡ ಬರ್ತೀನಂದ. ಯಾವಾಗ ಹಂಗಂದೋ ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೆ, ದೇವ್ರು ಬರಬೇಡ ಅಂಬಲಿಲ್ಲ. ಹಲ್ಲೆಲೂಯ. ಯಾಕಂದ್ರೆ ದೇವರ ಕೈಯಲ್ಲಿರುವ ನಾವು ದೇವ್ರ ಹಾಗೆ ಚೆನ್ನಾಗಿರ್ಬೇಕಂತ ಹೇಳಿ ದೇವ್ರ ಆಸೆ ಪಡ್ತಾನೆ. ಅದಕ್ಕೋಸ್ಕರ ನಮ್ಮನ್ನು ಉಂಟು ಮಾಡಿದಾಗ ನಮಗೆಲ್ಲವನ್ನು ರೆಡಿ ಮಾಡಿಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೆ, ಬಾ ಅಂತ ಹೇಳಿದಾಗ ಪೇತ್ರನ ಎದ್ರ ಮೇಲೆ ಕಾಲಿಟ್ಟ ಹೇಳ್ರಿ? ತಾರ್ ರೋಡ್ ಮೇಲೆ ಕಾಲಿಟ್ಟ? ನೈಸ್ ರೋಡ್ ಮೇಲೆ ಕಾಲಿಟ್ಟ? ಹೈವೇ ಮೇಲೆ ಕಾಲಿಟ್ಟ? ಇಲ್ಲ, ಸಮುದ್ರದ ಮೇಲೆ ನಡೀತಾ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ. ಯಾವಾಗಾದ್ರೆ ಪೇತ್ರನು ಸಮುದ್ರದ ಮೇಲೆ ಕಾಲಿಟ್ಟು ನಡೀತಾ ಹೋದ, ಪೇತ್ರನಿಗೆ ಹಿಂದಕ್ಕೆ ತಿರುಗಿ ನೋಡೋ ಚಾಳಿ. ಪೇತ್ರನಿಗೆ ಯಾವ ಚಾಳಿ ಹೇಳ್ರಿ? ಕೆಲವೊಬ್ಬರಿಗೆ ಹಂಗೆ ಅಲ್ಲ, ನಾನು ಎಷ್ಟು ಉದ್ದಕ್ಕೆ ಬಂದ್ರೆ ಎಷ್ಟು ಬೆಳೆದಿನಿ ಗೊತ್ತಾ, ಅವ್ರ ಹಂಗೆ ಅದಾರ ನೋಡ. ಈಗ ನೋಡ್ತಿರ್ತಾರಲ್ಲ, ಪೇತ್ರನು ಕೂಡ ಹಿಂದಕ್ಕೆ ನೋಡಿ ಎಲ್ಲಾ ಅಪೊಸ್ತಲರು ನೋಡ್ದ. 11 ಮಂದಿ ಅಪೊಸ್ತಲರು ದೋಣಿಗೆ ಅದಾರ. ಅವರೆಲ್ಲರೂ ನೋಡಿ ಮುಂದಕ್ಕೆ ನೋಡ್ದ, ಸುತ್ತ ನೋಡ್ದ, ಗಾಳಿ ಸ್ಟಾರ್ಟ್ ಆಗ್ಬಿಡ್ತು, ಮುಳುಗಕ್ಕೆ ಪ್ರಾರಂಭಿಸಿದನು. ಹಲ್ಲೆಲೂಯ.
ಯಾವಾಗಾದ್ರೂ ಮುಳುಗಕ್ಕೆ ಪ್ರಾರಂಭಿಸಿದನೋ ದೇವ್ರೇನ್ ಮಾಡಿದ ಗೊತ್ತಾ? ತನ್ನ ಕೈ ಹಿಡಿದು ಯಾರನ್ನ ಎಬ್ಬಿಸಿದ ಹೇಳ್ರಿ? ಯಾರನ್ನ ಎಬ್ಬಿಸಿದನು? ಪೇತ್ರನ ಸಮುದ್ರದಲ್ಲಿ ಮುಳುಗದ ಹಾಗೆ ನಿಲ್ಲಿಸಿದನು. ಹಲ್ಲೆಲೂಯಾ. ಅಂದ್ರೆ ಇಲ್ಲಿ ಅರ್ಥ ಮಾಡಬೇಕು, ದೇವರು ಅವತ್ತು ಪೇತ್ರನ ಸಮುದ್ರದಲ್ಲಿ ಮುಳುಗಕ್ಕೂ ಬಿಡ್ಲಿಲ್ಲ. ಆಮೆನ್. ಹಲ್ಲೆಲೂಯಾ. ಇವತ್ತು ನಾವು ಅನೇಕ ತಡೆಗಳು ಅವು ದಾಟಕ್ಕಾಗಲ್ಲ, ಆ ಕಷ್ಟಗಳನ್ನ ನಮ್ಮ ಜೀವಿತದಲ್ಲಿ ಎದುರಿಸಕ್ಕಾಗಲ್ಲ, ಅಯ್ಯೋ ಇದು ನಮ್ಮ ಕೈಲಿ ಆಗಲ್ಲ ಅಂತೇಳಿ ಕೆಲವೊಂದು ಯೋಚನೆ ಮಾಡ್ತಾ ಇರ್ತೀವಿ. ಅವತ್ತು ಗಮನಿಸಿರ್ಪಿದ್ರು ದೇವಚಂದ್ರೆ, ಪೇತ್ರನು ಕೂಡ ಎಂದಿಗೂ ಸಮುದ್ರದ ಮೇಲೆ ನಡೆದಿಲ್ಲ. ಪೇತ್ರನು ದೋಣಿ ಮೇಲೆ ಹೋಗಿದ್ದಾನೆ, ಅನೇಕ ಬಲೆಗಳನ್ನ ಹಾಕಿ ಮೀನ್ ಹಿಡಿದಿದ್ದಾನೆ, ಬಟ್ ಸಮುದ್ರದ ಮೇಲೆ ಪೇತ್ರನು ನಡೆದೇ ಇಲ್ಲ. ಅವತ್ತು ನಡೆಯುತ್ತಿರುವಾಗ ಪೇತ್ರನಿಗೆ ಗೊತ್ತಾಯ್ತು, ದೇವರ ಕೈಯಲ್ಲಿ ನಾನಿದ್ರೆ ಸಮುದ್ರ ಅಲ್ಲ ಏನೇ ಆಗಿರಲಿ ಮುಂದೆ ಸಾಗಬಹುದಂತೇನೆ ಅನ್ಕೊಂಡನು. ಹಲ್ಲೆಲೂಯಾ. ಯಾಕಂತ ದೇವರ ಕೈ ನಮ್ಮನ್ನು ಸ್ಥಿರಪಡಿಸುತ್ತದೆ. ಹಲ್ಲೆಲೂಯಾ. ದೇವರ ಕೈ ನಮ್ಮನ್ನು ಏನ್ ಮಾಡುತ್ತೆ ಹೇಳ್ರಿ? ಸ್ಥಿರಪಡಿಸುತ್ತದೆ. ದೇವರ ಕೈ ನಮ್ಮ ಜೀವಿತವನ್ನು ಬಲಪಡಿಸುತ್ತದೆ. ದೇವರ ಕೈ ನಮ್ಮ ಜೀವಿತವನ್ನು ಕಟ್ಟಿ ನಿಲ್ಲಿಸುತ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ವಾಕ್ಯದಲ್ಲಿ ನೋಡಿದ ಹಾಗೆ ಆ ಕ್ಷಣವೇ ಯೇಸು ಕೈ ಚಾಚಿ ಅವನ್ನ ಹಿಡಿದು ಏನ್ ಮಾಡಿದೆ ಹೇಳ್ರಿ? ಮೇಲಕ್ಕೆತ್ತಿದನಂತೆ. ಆಮೇಲೆ ಮೇಲಕ್ಕೆತ್ತ ಹೇಳ್ದ, ಯಾಕೆ ಸಂದೇಹ ಪಡ್ತಿ? ನೀನ್ ನನ್ನ ಕೈಯಲ್ಲಿ ಇದೀಯಾ. ಹಲ್ಲೆಲೂಯಾ. ಪೇತ್ರ ಸಂದೇಹ ಪಡಬೇಡ, ಅಲ್ಲಿ ಅಪೊಸ್ತಲರಿರಬಹುದು, ನಾನಿದ್ದೇನೆ. ಆಮೆನ್. ಅಪೊಸ್ತಲರ ಕೈಯಲ್ಲಿ ಆಗದ ಕಾರ್ಯ ದೇವರ ಕೈಯಲ್ಲಿ ಆಗುತ್ತದೆ. ಹಲ್ಲೆಲೂಯಾ. ಆಗತ್ತಾ ಇಲ್ಲ? ಆಗತ್ತಾ ಇಲ್ಲ ರೀ? ಯೇಸುವಿನ ಕೈಯಲ್ಲಿ ಎಲ್ಲವೂ ಸಾಧ್ಯ. ಆಮೆನ್. ಅದಕ್ಕೋಸ್ಕರ ಆ ಕ್ಷಣವೇ ಯೇಸು ಏನ್ ಮಾಡಿದ ಹೇಳ್ರಿ? ಆ ವ್ಯಕ್ತಿಯನ್ನು ಎಬ್ಬಿಸಿ ನಿಲ್ಲಿಸಿದನು. ನನ್ನನ್ನು ನಿನ್ನನ್ನು ಕೂಡ ದೇವರು ಅದೇ ರೀತಿಯಲ್ಲಿ ನಿಲ್ಲಿಸ್ಬೇಕಾ ಬೇಡ? ಉನ್ನತ ಸ್ಥಾನಕ್ಕೆ ನಿಲ್ಲಿಸ್ಬೇಕಾ ಬೇಡ? ಬೇಕಾ ಬೇಡ? ಬೇಕಾ ಬೇಡ? ಏನ್ ಬೇಕು? ಉನ್ನತ ಸ್ಥಾನದಲ್ಲಿ ನಿಲ್ಬೇಕು ನಾವು ನೀವು. ಆಮೆನ್. ನಿಲ್ಬೇಕಾ ಬೇಡ? ನಂಬಿಕೆ ಇಡ್ಬೇಕಷ್ಟೇ. ಏನ್ ಮಾಡ್ಬೇಕು ನಾವು? ಸಂದೇಹ ಪಡಬಾರ್ದು. ಇನ್ನೂ ಆಗ್ತಿಲ್ಲ, ದೇವ್ರು ಏನು ಕೊಟ್ಟನ ಏನು ಕೊಟ್ಟಿಲ್ಲ ಅಂತೇಳಿ ಸಂದೇಹ ಪಡಬಾರ್ದು. ಬದಲಾಗಿ ಬಂದೇ ಬರುತ್ತದೆ. ಹಲ್ಲೆಲೂಯಾ. ಕೊಟ್ಟೇ ಕೊಡುತ್ತಾನೆ. ಆಮೇನ್. ದೇವ್ರ ಕಾರ್ಯ ಮಾಡೇ ಮಾಡುತ್ತಾನೆ ಅಂತೇಳಿ ಯಾವಾಗಾದ್ರೆ ಆ ನಿರೀಕ್ಷೆ ಅನ್ನುವಂಥದ್ದು ನಮ್ಮಲ್ಲಿ ಹೆಚ್ಚಾಗುತ್ತದೋ ಸಂದೇಹ ಬರೋದಿಲ್ಲ. ಬದಲಾಗಿ ದೇವರ ಕೈನ ಕಾರ್ಯಗಳನ್ನು ನಾವು ನೋಡುವುದಕ್ಕೆ ಸಿದ್ಧವಾಗ್ತೇವೆ. ಆಮೇನ್. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಚಂದ್ರೆ, ನೀವು ನಾವೆಲ್ಲರೂ ಕೂಡ ದೇವರ ಕೈಯಲ್ಲಿದ್ದೇವೆ. ಯಾವುದೇ ಕಾರಣ ಕೂಡ ಸಂದೇಹ ಪಡೋದು ಬೇಡ. ಪಕ್ಕದಲ್ಲಿ ಹೇಳ್ರಿ, ಇನ್ನು ಮೇಲೆ ನಾನು ನೀನು ನಾವೆಲ್ಲರೂ ಕೂಡ ಸಂದೇಹ ಪಡೋದು ಬೇಡ. ಯಾಕೆಂದರೆ ದೇವರು ಉತ್ತಮವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವುದಕ್ಕೆ ಸಿದ್ಧವಾಗಿದ್ದಾನೆ. ನಾವು ಯಾವುದೇ ಕಾರಣಕ್ಕೂ ಸಂದೇಹ ಪಡಬಾರದು. ಆಮೇನ್. ಏನ್ ಪಡಬಾರದು? ನಾವೆಲ್ಲರೂ ಸಂದೇಹ ಪಡಬಾರದು. ಹಲ್ಲೆಲೂಯಾ. ಇದು ಆಗ್ತಿಲ್ಲ ಅಂತೇಳಿ ಸಂದೇಹ ಪಡಬಾರದು. ಆಗುತ್ತದೆ. ಆಗುತ್ತದ ಇಲ್ಲ? ಹಾಗೇ ಆಗುತ್ತದೆ. ಮಾಡೇ ಮಾಡುತ್ತಾನೆ. ದೇವರ ಅದ್ಭುತ ತಂದೇ ತರುತ್ತಾನೆ. ಹಲ್ಲೆಲೂಯಾ. ಇವತ್ತಲ್ಲ ನಾಳೆ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸಿ ಅಂತೇಳಿ ಯಾವಾಗಾದ್ರೆ ವಿಶ್ವಾಸ ಇಟ್ಟು ಮುಂದೆ ಹೋಗ್ತೇವೋ ಆಗ ಪ್ರತಿ ಪರಿಸ್ಥಿತಿಗಳೆಲ್ಲವೂ ಕೂಡ ಸ್ಥಿರಪಡಿಸುತ್ತಾನೆ ದೇವರು. ಆಮೆನ್. ಹಲ್ಲೆಲೂಯಾ. ಸ್ಥಿರಪಡಿಸುತ್ತಾನೆ. ಹಲ್ಲೆಲೂಯಾ. ಸಮುದ್ರದ ಮೇಲೆ ನಡೆಸಿದ ಹಾಗೆ ಎಲ್ಲ ಪರಿಸ್ಥಿತಿಗಳ ಮೇಲೆ ದೇವರು ನಡೆಸುತ್ತಾನೆ. ಹಲ್ಲೆಲೂಯಾ. ನೀರಿನ ಮೇಲೆ ನಡೆಯೋದು ಅಷ್ಟು ಈಸಿ ಅಲ್ಲ. ನೆಲದ ಮೇಲೆ ನಡೆಯೋದು ಬಹಳ ಈಸಿ. ನೀರಿನ ಮೇಲೆ ನಡಿಬೇಕಂದ್ರೆ ದೇವರೇ ಕಾರ್ಯ ಮಾಡಬೇಕು. ಹಲ್ಲೆಲೂಯಾ. ಕಷ್ಟಗಳ ಮೇಲೆ ನಡಿಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಹುಟ್ಟಿದ ಪ್ರತಿಯೊಬ್ಬ ಮಾನವನಿಗೆ ಕಷ್ಟಗಳು, ಸಂಕಟಗಳು, ಹೋರಾಟಗಳು, ವೇದನೆಗಳು ಎಲ್ಲವೂ ಬರುತ್ತವೆ. ಬಟ್ ಆದ್ರೆ ಯಾವಾಗಾದ್ರೆ ದೇವರ ಕೈಯಲ್ಲಿ ನಾನು ಇದ್ದೇನೆ ಅಂತೇಳಿ ನಂಬಿಕೆ ಇರುತ್ತೋ, ಸಂದೇಹ ಬರದೆ ದೇವರನ್ನ ಪರಿಸ್ಥಿತಿ ಬದಲಾಯಿಸ್ತಾನೆ ಅಂತೇಳಿ ಆ ನಂಬಿಕೆ ನಮ್ಮಲ್ಲಿ ಇರುತ್ತದೋ ಆಗ ನಮ್ಮ ಜೀವಿತದಲ್ಲಿ ದೇವರ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾನೆ. ಆಮೇನ್. ಹಲ್ಲೆಲೂಯಾ. ಮಾಡ್ತಾನೆ ಇಲ್ಲ ದೇವರು. ಧೈರ್ಯ ಇರಬೇಕು, ನಂಬಿಕೆ ಇರಬೇಕು. ಆಮೇನ್. ಹಲ್ಲೆಲೂಯಾ. ಈ ಚರ್ಚೆ ನೋಡಿದ ನನಗೆ ಒಂದು ಅನಿಸ್ದೆ, ನನ್ನ ಕೈಯಲ್ಲಿ ದೇವ್ರು ಇಷ್ಟೇ ಮಾಡಿದ್ದಾನೆ, ಇನ್ನೂ ಹೆಚ್ಚಾಗಿ ಕಾರ್ಯ ಮಾಡುತ್ತಾನೆ. ಮಾಡ್ತಾನೆ ಇಲ್ಲ? ಮಾಡ್ಬೇಕಾ ಬೇಡ? ಹಲ್ಲೆಲೂಯಾ. ಆಸೆ ಒಂದೇ, ದೇವರು ಇನ್ನೂ ಅಧಿಕವಾಗಿ ಅನೇಕ ರೀತಿಯಲ್ಲಿ ದೇವರು ಕಾರ್ಯ ಮಾಡಿ ಸ್ಥಿರಪಡಿಸುತ್ತಾನೆ. ಆಮೇನ್. ಹಲ್ಲೆಲೂಯಾ. ಈ ವಾರ ಎಷ್ಟು ಜನ ಇದ್ದೀರಿ ಗಮನಿಸ್ರಿ. ಈ ವರ್ಷ ಮುಗಿಯೋದ್ರೊಳಗಡೆ ಈ ತುಂಬಿ ಹೊರಗೆ ಕುಂದಿರ್ತಾರೆ. ಕುಂದಿರ್ಬೇಕಾ ಬೇಡ? ನಾವು ಸಂದೇಹ ಪಡಬಾರದು. ಆಮೇನ್. ಸಂದೇಹ ಪಡಬಾರದು.
ಬದಲಾಗಿ ದೇವರನ್ನ ಆರಾಧಿಸಬೇಕು. ಆಮೇಲೆ ದೇವರನ್ನೇ ನೋಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರ ಬೈಬಲ್ ಅಲ್ಲಿ ಒಬ್ಬ ಭಕ್ತನಿದ್ದಾನೆ. ಆ ಭಕ್ತನ ಹೆಸರು ದಾನಿಯೇಲ್. ಯಾರ ಭಕ್ತನ ಹೆಸರು? ದಾನಿಯೇಲ್. ದಾನಿಯೇಲ್ ಸಿಂಹದ ಗವಿಯಲ್ಲಿದೆ. ಎಲ್ಲಿದೆ ಹೇಳ್ರಿ? ಸಿಂಹದ ಗವಿಯಲ್ಲಿರುವಾಗ ದಾನಿಯೇಲ್ ಗ್ರಂಥ 6ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ವಾಕ್ಯವನ್ನು ನೋಡುವುದಾದ್ರೆ, ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ ಕಾರ್ಯಗಳನ್ನು ನಡೆಸುವನು ಆಗಿದ್ದಾನೆ. ಆತನೇ ದಾನಿಯೇಲನು ಸಿಂಹಗಳ ಕೈಯಿಂದ ತಪ್ಪಿಸಿದನಂತ ಹೇಳಿ ವಾಕ್ಯದ ನೋಡುತ್ತೇವೆ. ಹಲ್ಲೆಲೂಯ. ಯಾರ ಕೈಯಿಂದ ತಪ್ಪಿಸಿದಂತೆ? ಶತ್ರುಗಳು. ಗಮನಿಸ್ರಿ, ದಾನಿಯೇಲ್ ಜೊತೆಗ ಕೆಲಸದವರೇ ಏನ್ ಮಾಡಿದ್ರು? ದಾನಿಯೇಲ ಸಿಂಹದ ಕೈಗೆ ಒಪ್ಪಿಸ್ಬಿಟ್ರು, ಸಿಂಹದ ಬಾಯಿಗೆ ಒಪ್ಪಿಸ್ಬಿಟ್ರು. ಆಯ್ತು, ದಾನಿಯೇಲ್ ಕತೆ ಮುಗೀತು. ದಾನಿಯೇಲ್ ಯಾರದಾರ? ಅಪ್ಪ ಇದಾರ, ಅಮ್ಮ ಇದಾರ, ಯಾರಿದಾರ ಸಹಾಯ ಮಾಡಕ? ದಾನಿಯೇಲ್ ಒಂಟಿ. ಆದ್ರೆ ದೇವ್ರು ಹೇಳ್ದ, ಒಂಟಿಗೆಲ್ಲ ದಾನಿಯೇಲ್. ಹಲ್ಲೆಲೂಯ. ದಾನಿಯೇಲ್ ನೀನು ಒಂಟಿಯಲ್ಲ. ದಾನಿಯೇಲ್ ಜೊತೆ ಯಾರಿದ್ದಾರೆ ಹೇಳ್ರಿ? ದೇವ್ರಿದ್ದಾನೆ. ಇರೋಕ್ಕೋಸ್ಕರ ಸಿಂಹದ ಕೈಯಿಂದ, ಹಲ್ಲೆಲೂಯ. ಸಿಂಹಗಳಿಗೆ ಕೈ ಇದಾವ? ಮಾತಾಡಿ. ಸಿಂಹಗಳಿಗೆ ಕೈ ಇದಾವ? ಆದ್ರೂ ಕೂಡ ಗಮನಿಸ್ರಿ, ಸಿಂಹದ ಕೈ ಅಂತ ಯಾಕೆ ಬರುತ್ತಂದ್ರೆ, ಮನುಷ್ಯರು ದಾನಿಯೇಲ್ ವಿಷಯದಲ್ಲಿ ಮೃಗಗಳಾಗಿ ವರ್ತನೆ ಮಾಡಿದ್ರು. ಮನುಷ್ಯರು ಏನ್ ಮಾಡಿದ್ರು ಹೇಳ್ರಿ? ಮೃಗ. ಮನುಷ್ಯ ರೂಪದಲ್ಲೇ ಗಮನಿಸ್ರಿ, ಕೆಲವೊಬ್ರು ಮೃಗಗಳಾಗಿ ವರ್ತನೆ ಮಾಡಿದ್ರು. ದಾನಿಯೇಲ್ ತಪ್ಪೇ ಮಾಡಿಲ್ಲ, ಬರೀ ಪ್ರಾರ್ಥನೆ ಮಾಡ್ತಾ ಇದ್ದ. ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಿ ಸಿಂಹದ ಗವಿ ಹಾಕಿಸ್ಬಿಟ್ರು. ಹಲ್ಲೆಲೂಯ. ಗಮನಿಸ್ರಿ, ಮೃಗಗಳ ತರ ವರ್ತನೆ ಮಾಡುವಂತವರ ಕೈಯಿಂದ ದೇವ್ರು ಏನ್ ಮಾಡಿದ್ರಿ? ತಪ್ಪಿಸಿದನು. ಹಲ್ಲೆಲೂಯ. ಯಾಕೆ ತಪ್ಪಿಸಿದನಂದ್ರೆ, ದಾನಿಯೇಲ್ ಯಾರ ಕೈಯಲ್ಲಿದ್ದ ಹೇಳ್ರಿ? ಯಾರ ಕೈಯಲ್ಲಿದ್ದ? ದೇವರ ಕೈಯಲ್ಲಿದ್ದ. ಇವತ್ತು ನೀವು ನಾವು ದೇವರ ಕೈಯಲ್ಲಿದ್ದೇವೆ. ದೇವರು ತಪ್ಪಿಸುತ್ತಾನೆ, ಸ್ಥಿರಪಡಿಸುತ್ತಾನೆ, ಅದ್ಭುತಗಳನ್ನು ಮಾಡುತ್ತಾನೆ. ಹಲ್ಲೆಲೂಯ. ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಯ್ತಾ ನಾನು ಹೇಳಿದ್ದು? ಓಕೆ. ಎಲ್ಲರೂ ಕೂಡ ಕಣ್ಣುಗಳ ಮುಚ್ಚಿರಿ. ದೇವ್ರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಎಲ್ಲರೂ ಕೂಡ ಕಣ್ಣುಗಳ ಮುಚ್ಚೋಣ. ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಕಣ್ಣುಗಳು ಮುಚ್ಚಿದವರಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ, ಯಾವಾಗಲೂ ಉತ್ತಮ ರೀತಿಯಲ್ಲಿ ಬಲವಾದ ಕಾರ್ಯಗಳನ್ನು ನೀನು ಮಾಡುವ ಶಕ್ತನು, ನೀನು ಮಾರ್ಪಡಿಸುವ ಶಕ್ತನಾಗಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ. ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ, ಈ ರೀತಿಯಾಗಿ ಸೇರಿ ನಿನ್ನ ನಾಮವನ್ನು ಘನಪಡಿಸಲು ಬಂದಿದ್ದೇವೆ ದೇವರೇ. ವಾಕ್ಯಗಳ ಮೂಲಕ ಮಾತನಾಡಿದ ದೇವರು, ಕುಂಬಾರನ ಕೈಯಲ್ಲಿ ಯಾವ ರೀತಿ ಕರ್ತನೆ ಜೇಡಿ ಮಣ್ಣು ಒಂದು ರೂಪ ಬರುತ್ತದೋ ಅದೇ ರೀತಿಯಲ್ಲಿ ದೇವರೇ ಸಭಾ ನಾವು ನಿನ್ನ ಕೈಯಲ್ಲಿದ್ದೇವೆ. ನಮ್ಮ ಜೀವಿತವನ್ನು ಅಂದವಾಗಿಯೂ ಚಂದವಾಗಿಯೂ ಶ್ರೇಷ್ಠಕರವಾಗಿಯೂ ದೇವರೇ ಮಾರ್ಪಡಿಸಲು ಬನ್ನಿರಿ ಪವಿತ್ರ ಆತ್ಮನೇ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ. యేసయ్య హల్లెలూయా, యేసయ్యా ఉన్నతనే ಆರಾಧನೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ. యేసయ్య 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 రిఖలమశతో ರಿಖಲನನದ ರಿಖಲಮಮ. ಯೇಸುವೇ, ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಯೇಸಪ್ಪ. ಸ್ತೋತ್ರ. ಆಮೆನ್. ಯಾರೇ ಇದ್ದರು, ದೂರೇ ತೊರೆದರು,
ಕೃಪೆಯು ನನ್ನನು ಕೈ ಬಿಡದು ಯೇಸಪ್ಪ. ಏನೇ ಆದರೂ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಯೇಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರು ನಿನ್ ಕೃಪೆಯು ನನ್ನನು ಕೈ ಬಿಡದು ಯೇಸಪ್ಪ. ನನ್ನ ಬಿಟ್ಟು ಕೊಡದ ದೇವ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ ನನ್ನದೇ ಇಸುವೆ. ನನದಲ್ಲಿ ಬಿಡದ ದೇವ ನನದಲ್ಲಿ ಬಿಡದ ದೇವ. ಏನೇ ಆದರೂ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಯೇಸಪ್ಪ. ಯಾರೇ ಇದ್ದರೂ ದೂರೇ ತೊರೆದರು ಕೃಪೆಯು ನನ್ನನು ಕೈ ಬಿಡದು ಯೇಸಪ್ಪ. ಹರಿದ ಬಟ್ಟೆಯೊಳಗೂ ಹರಿಯದಂತ ಮಹಿಮೆಯ ನೀಡುವೆ. ಎಸೆದ ಜಾಗದಲ್ಲೇ ಜನಾಂಗವನ್ನೆಬ್ಬಿಸುವೆ. ಹರಿದ ಬಟ್ಟೆಯೊಳಗೂ ಹರಿಯದಂತ ಮಹಿಮೆಯ ನೀಡುವೆ. ಎಸೆದ ಜಾಗದಲ್ಲೇ ಜನಾಂಗವನ್ನೆಬ್ಬಿಸಿದೆ. ಹೂವೆಯು ನಿಲುಕದಂತ ಪ್ರೀತಿಯ ನನಗೆ ಕೊಟ್ಟು ನಿನ್ನ ಕೃಪೆಯ ದಾರ ಎರೆದು ನನ್ನ ಹೃದಯದಿ ವಾಸಿಸುವೆ. ಹೂವಿಗೂ ನಿಲುಕದಂತ ಹೂವಿಗೂ ನಿಲುಕದಂತ ಹೂವಿಗೂ ನಿಲುಕದಂತ ನನ್ನ ಹೃದಯದ ವಾಸಿಸುವೆ. ನನ್ನ ಬಿಟ್ಟು ಕೊಡದ ದೇವ ನನದಲ್ಲಿ ಬಿಡದ ದೇವ. ಏನೇ ಆದರೂ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಯೇಸಪ್ಪ. ಯಾರೇ ಇದ್ದರೂ ಊರೇ ತೊರೆದರು ಅಯ್ಯ. ಕೃಪೆಯು ನನ್ನನು ನನ್ನ ನಂಬಿಕೆಯನ್ನು ನೀವೆಂದಾಗೊಳಿಸಲಿಲ್ಲ. ನನ್ನ ಜೀವನ ಹೀಗೆ ನನ್ನ ನಂಬಿಕೆಯನ್ನು ಸುರಿಸಿದ ಪ್ರತಿ ಕಣ್ಣೀರ ಸುರಿಸಿದ ಪ್ರತಿ ಕಣ್ಣೀರ ಅಯ್ಯ ಸುರಿಸಿದ ಪ್ರತಿ ಕಣ್ಣೀರ ನನ್ನ ಬಿಟ್ಟು ಕೊಡದ ದೇವ ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನೆಲ್ಲ ನನ್ನದೇ ನನ್ನದೇ ಇಸುವೆ. ನನ್ನ ಬಿಟ್ಟು ಕೊಡದ ದೇವ ನನಗಲ್ಲಿ ಬಿಡದ ದೇವ. ಏನೇ
ಹೇಗೆ ಇದ್ದರು ಪ್ರೀತಿನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರು ದೂರೇ ತೊರೆದರು. ಕೃಪೆಯು ನನ್ನದು ಕೈ ಬಿಡದು ಏಸಪ್ಪ. ನಿನ್ನ ಕೃಪೆಯು ನನ್ನದು ಕೈ ಬಿಡದು ಏಸಪ್ಪ. ಅಯ್ಯ ನಿನ್ನ ಕೃಪೆಯು ನನ್ನದು ಕೈ ಬಿಡದು ಏಸಪ್ಪ. ನಿನ್ನ ಕೃಪೆಯು ನನ್ನದು ಕೃಪೆಯು ನನ್ನದು ಅಯ್ಯ. ನಿನ್ನ ಕೃಪೆಯು ನನ್ನದು ಹಿಡಿದು ಏಸಯ್ಯ. ಏನೇ ಆದರೂ ಹೇಗೆ ಇದ್ದರು ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರು ಊರೇ ತೊರೆದರು ಕೃಪೆಯು ನನ್ನದು ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ. ಈ ದಿನದ ದೇವರೇ ಈ ರೀತಿಯಾಗಿ ನಿನ್ನ ನಾಮವನ್ನು ಸ್ಮರಿಸುವಂತೆ ನಿನ್ನನ್ನು ಘನಪಡಿಸುವಂತೆ ಅಯ್ಯ ನಿನ್ನನ್ನೇ ದೇವರೇ ಸ್ವಲ್ಪ ಆರಾಧಿಸುವಂತೆ ವಾಕ್ಯವನ್ನು ಕೇಳಿ ನಾವು ನಿನ್ನ ಕೈಯಲ್ಲಿದ್ದೇವೆ ಎಂಬುದಾಗಿ ತಿಳಿಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ದೇವರೇ ನೀನೇ ಪ್ರತಿದಿನ ಇದ್ದುಕೊಂಡು ನಡೆಸುವ ದೇವರು. ಈ ದಿನ ನಿನ್ನ ಕೈಗೆ ಒಪ್ಪಿಸಿದೆ ಈ ಆರಾಧನೆ ನಡೆಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಎಲ್ಲರನ್ನು ಕೂಡ ದೇವರೇ ಸ್ವಲ್ಪ ನಿನ್ನ ಕೈಯಲ್ಲಿರಿಸಿ ವಿರೋಧಿಗಳ ಕೈಯಿಂದಲೂ ಅನೇಕ ಅಡೆತಡೆಗಳ ಕೈಯಿಂದಲೂ ದೇವರ ಬಿಡಿಸಿ ಉತ್ತಮವಾದ ಕಾರ್ಯಗಳನ್ನು ಮಾಡುತ್ತೇನೆ ಎಂಬುದಾಗಿ ವಾಕ್ಯದ ಮೂಲಕ ಮಾತನಾಡಿ ನಡೆಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರ ಎಲ್ಲ ವಿಷಯದಲ್ಲಿ ಮಾತ್ರ ಇದು ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಿನಗೆ ಸಮರ್ಪಿಸಿ ಬಿಡುತ್ತೀನಿ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸವು ಈಗ ತಾನೇ ವಾಕ್ಯ ಕೇಳಿದ ಸಭೆಯೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಈಗಲೇ ಯಾವಾಗ ಸದಾ ಕಾಲವೇ ಆಗಿರಲಿ. ಆಮೆನ್.